Morning. Yesterday, ನಾವೊಂದು ಪ್ರಾಬ್ಲಮ್ ಡಿಸ್ಕಷನ್ ಮಾಡ್ತಾ ಇದ್ವಿ ರಿಗಾರ್ಡಿಂಗ್ ಅಪೋರ್ಷನ್ಮೆಂಟ್ ಆಫ್ ಓವರ್ ರೈಟ್ಸ್. ಸೊ ಅದರಲ್ಲಿ ಪ್ರಾಬ್ಲಮ್ ನಂಬರ್ 4.1, ಪೇಜ್ ನಂಬರ್ 129. So regarding factory rent rates, taxes and repairs, ಅದು ಡಿಸ್ಕಷನ್ ಆಗಿತ್ತು. ಅಂಡ್ ದೆನ್ ಡೆಪ್ರಿಸಿಯೇಷನ್ ಇನ್ಶೂರೆನ್ಸ್ ಕೂಡ ಮಾಡಿದ್ವಿ. ಅಂಡ್ ಇನ್ಶೂರೆನ್ಸ್ ಆಫ್ ಸ್ಟಾಕ್ ಅಂತ ಇದೆ. ಸೊ ಇನ್ಶೂರೆನ್ಸ್ ಆಫ್ ಸ್ಟಾಕ್ ವಿಲ್ ಬೇಸ್ಡ್ ಆನ್ ದಿ ವ್ಯಾಲ್ಯೂ ಆಫ್ ಸ್ಟಾಕ್. ಸೊ ವ್ಯಾಲ್ಯೂ ಆಫ್ ಸ್ಟಾಕ್ ನೋಡಿ ನಿಮ್ ಪ್ರಾಬ್ಲಮ್ ಅಲ್ಲಿ ದೇ ಹವ್ ಗಿವನ್ ಎಷ್ಟು 35,000, 25,000, 5,000, 5,000. ಸೊ ನೀವು ರೇಷಿಯೋ ಮಾಡ್ಕೋಬೇಕು 35:25:5:5 ಅಂತ. ಸೊ ಆ ರೇಷಿಯೋದಲ್ಲಿ ಇನ್ಶೂರೆನ್ಸ್ ಅಮೌಂಟ್ ಬಂದು 700, ನೀವು ಅದನ್ನ ಡಿವೈಡ್ ಮಾಡ್ಕೋಬೇಕು. ಅಂಡ್ ದೆನ್ ಸೂಪರ್ವಿಷನ್ ಇದೆ. ಸೊ ಸೂಪರ್ವಿಷನ್ ಬಿ ಡನ್ ಆನ್ ವರ್ಕರ್ಸ್. ಸೊ ನಂಬರ್ ಆಫ್ ವರ್ಕರ್ಸ್ ಕ್ರೈಟೀರಿಯಾ. ಸೊ ಟೋಟಲ್ ಅಮೌಂಟ್ ಬಂದು 2,000. ಸೊ ನಂಬರ್ ಆಫ್ ವರ್ಕರ್ಸ್ ಎಷ್ಟಿದಾನೆ ಇದ್ದಾರೆ 100, 150, 25, 25. ಸೊ ಈ ರೇಷಿಯೋದಲ್ಲಿ 2,000 ಅಲೋಕೇಟ್ ಮಾಡಬೇಕು. ಅಂಡ್ ದೆನ್ ಸ್ಟೋರ್ಸ್ ಓವರ್ ಹೆಡ್ ಬೇಸ್ಡ್ ಆನ್ ವ್ಯಾಲ್ಯೂ ಆಫ್ ಮೆಟೀರಿಯಲ್. ಸೊ ದಿಸ್ ವ್ಯಾಲ್ಯೂ ಆಫ್ ಮೆಟೀರಿಯಲ್ 1,000 ಇದೆ. ಸೊ ರೇಷಿಯೋ 4:3:1 ಹಂಗೆ ಡಿವೈಡ್ ಮಾಡ್ಕೋಬೇಕು. ಅಂಡ್ ದೆನ್ ಲೈಟಿಂಗ್ ಅಂಡ್ ಹೀಟಿಂಗ್ ಬೇಸ್ಡ್ ಆನ್ ನಂಬರ್ ಆಫ್ ಲೈಟ್ ಪಾಯಿಂಟ್ಸ್. ಟೋಟಲ್ ಅಮೌಂಟ್ ಇಸ್ 3,000. ಸೊ ಲೈಟ್ ಪಾಯಿಂಟ್ಸ್ ನಿಮ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ 200:50:25:25. ಸೊ ಆ ರೇಷಿಯೋ ಹಂಗೆ ಡಿವೈಡ್ ಮಾಡ್ಕೋಬೇಕು. ಅಂಡ್ ದೆನ್ ಪವರ್. ಸೊ ಪವರ್ and regarding power, so based on the horsepower of machinery, so the amount is 1,000 and the ratio ಬಂದು 50:25:50:10 ಗೆ ಡಿವೈಡ್ ಮಾಡ್ಕೋಬೇಕು. ಸೊ ಲೈಕ್ ದಿಸ್ we have to prepare the statement showing the apportionment of overheads. And then I'll move to block second. ಸೊ ಈ ಸೆಕೆಂಡ್ ಬ್ಲಾಕ್ ಅಲ್ಲಿ ನಿಮ್ಗೆ ಕಾಸ್ಟ್ ಶೀಟ್ ಮತ್ತೆ ಮೆಥಡ್ ಆಫ್ ಕಾಸ್ಟಿಂಗ್ ಅಂತ ಇದೆ. ಸೊ ಈ ಕಾಸ್ಟ್ ಶೀಟ್ ಅಲ್ಲಿ ನಿಮ್ಗೆ ಇಲ್ಲಿ ಥಿಯರಿ ಪಾರ್ಟ್ ಕೇಳ್ತಾನೆ, ಜೊತೆಗೆ ನಿಮ್ಗೆ ಕೇಳದೆ ಲೈಕ್ ಫಾರ್ಮೆಟ್ ಬೇಸ್ಡ್ ಇರುತ್ತೆ ಕಾಸ್ಟ್ ಶೀಟ್. ಸೊ ಕಾಸ್ಟ್ ಶೀಟ್ ನ ನೀವು ಅದನ್ನ ಗಮನಿಸಬೇಕು. Go to page number 147. ಸೊ ನಿಮಗೆ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಶೀಟ್ ಅಂತಿದೆ. ಸೊ ಇಲ್ಲಿ ಆಸ್ ಯೂಶುವಲ್ ಫಸ್ಟ್ ಇಂಟ್ರೊಡಕ್ಷನ್ ಏನೇ ಡಿಸ್ಕಷನ್ ಮಾಡಿದ್ವಿ, ಮೆಟೀರಿಯಲ್, ಲೇಬರ್, ಅದರ್ ಎಕ್ಸ್ಪೆನ್ಸಸ್. ಅಲ್ಲೊಂದು ಚಾರ್ಟ್ ಇದೆ ನೋಡಿ, ಎಲಿಮೆಂಟ್ ಆಫ್ ಕಾಸ್ಟ್, ಪೇಜ್ ನಂಬರ್ 147. ಸೊ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಇಂಡೈರೆಕ್ಟ್ ಲೇಬರ್, ಡೈರೆಕ್ಟ್ ಅದರ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಮತ್ತೆ expenses can be divided into like overheads. ಅದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ overheads, ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ overhead, and selling and distribution overhead. ಸೊ ಇಷ್ಟನ್ನ ಕೂಡ ನಾವು ಕಾಸ್ಟ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಲೇಬೇಕು. ಸೊ ಗೋ ಟು ಪೇಜ್ ನಂಬರ್ 149. ಈ 149 ಪೇಜ್ ನಂಬರ್ ಅಲ್ಲಿ ನಿಮ್ಗೆ ಕಾಸ್ಟ್ ಶೀಟ್ ಪ್ರೊಫಾರ್ಮಾ ಕೊಟ್ಟಿದ್ದಾರೆ. ಸೊ ಐ ವಿಲ್ ರೀಡ್ ಔಟ್ ಜಸ್ಟ್ ಗ್ಲಾನ್ಸ್ ದಟ್. ಎಲಿಮೆಂಟ್ಸ್ ಆಫ್ ಕಾಸ್ಟ್ ಅಂತ ಇದೆ. Then first column is element of cost, second column total cost, third column cost per unit. So element of cost ಅಲ್ಲಿ ಏನೇನ್ ಹಾಕ್ಬೇಕು, ಡೈರೆಕ್ಟ್ ಮೆಟೀರಿಯಲ್ಸ್ ಹಾಕ್ತೀರಾ. ಡೈರೆಕ್ಟ್ ಮೆಟೀರಿಯಲ್ಸ್ ಅಂದ್ರೆ ಆಫ್ಟರ್ ದಟ್ ಅಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಇರ್ಬೇಕು. ಪರ್ಚೇಸ್, ಇನ್ ಕೇಸ್ ಪರ್ಚೇಸ್ ಇದ್ರೆ ಆಡ್ ಮಾಡ್ತೀರಾ. ಕ್ಲೋಸಿಂಗ್ ಸ್ಟಾಕ್ ಏನಾದ್ರು ಇತ್ತು ಡಿಡಕ್ಟ್ ಮಾಡ್ಕೋಬೇಕು. ಸೊ ಈ ಅಮೌಂಟ್ ನ ಇನ್ನರ್ ಕಾಲಮ್ ಔಟ್ ಕೊಟ್ಟಿದ್ದಾರೆ. ಸೊ ಅದು ಟೋಟಲ್ ಕಾಸ್ಟ್. ಪ್ರಾಬ್ಲಮ್ ಅಲ್ಲಿ ಯೂನಿಟ್ಸ್ ಕೊಡ್ತಾರೆ. ಸೊ ಅದನ್ನ ನೀವು ಡಿವೈಡ್ ಮಾಡಿದ್ರೆ ಕಾಸ್ಟ್ ಪರ್ ಯೂನಿಟ್ ಸಿಗುತ್ತೆ. ಆಫ್ಟರ್ ದಟ್ ಡೈರೆಕ್ಟ್ ಮೆಟೀರಿಯಲ್ ಆದ್ಮೇಲೆ ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ನ ಇನ್ಕ್ಲೂಡ್ ಮಾಡಬೇಕು. ಆಡ್ ಮಾಡಿದಾಗ ನಿಮ್ಗೆ ಪ್ರೈಮ್ ಕಾಸ್ಟ್ ಸಿಗುತ್ತೆ. ಆ ಪ್ರೈಮ್ ಕಾಸ್ಟ್ ಅನ್ನ PC ಅಂತ ಕರಿತೀವಿ. ಅಂಡ್ ದೆನ್ ಆಫ್ಟರ್ ಕ್ಯಾಲ್ಕುಲೇಟಿಂಗ್ ದಿಸ್ ಪ್ರೈಮ್ ಕಾಸ್ಟ್, ಯು ಜಸ್ಟ್ ಆಡ್ ವರ್ಕ್ಸ್ ಓವರ್ ಹೆಡ್ ಅಂತಿದೆ. ವರ್ಕ್ ಓವರ್ ಹೆಡ್ ಆಡ್ ಮಾಡಬೇಕು. ಅಂಡ್ ದೆನ್ ಯು ಹ್ಯಾವ್ ಟು ಡಿಡಕ್ಟ್ ಸ್ಕ್ರಾಪ್ ಆರ್ ವ್ಯಾಲ್ಯೂ ಆಫ್ ಡಿಫೆಕ್ಟಿವ್ ವರ್ಕ್. ಏನಾದ್ರು ಸ್ಕ್ರಾಪ್ ಇದು ಡಿಡಕ್ಟ್ ಮಾಡ್ತೀರಾ. ಇಫ್ ದೇರ್ ಇಸ್ ಎನಿ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಇದ್ರೆ ಯು ಹ್ಯಾವ್ ಟು ಆಡ್ ದಟ್. And then if there is a closing work in progress, you have to deduct that. So prime cost ಇಂದ ಇದನ್ನೆಲ್ಲ ನೀವು add less ಮಾಡಿದ್ರೆ you get work cost. So from this work cost, so to this work cost, if you had administrative overhead, you'll get cost of production. ಮತ್ತೆ cost of production ಗೆ if you add cost of finished goods and by deducting closing stock of finished goods, you'll get cost of goods sold. A cost of goods sold ಗೆ ಮತ್ತೆ if you had a selling and distribution expenses, you'll get a cost of sales or total cost. And by adding all this cost, if there is any sales amount is there, so if you deduct that from the cost,
If you deduct that from cost, you'll get net profit or net loss. So selling price ನಿಮ್ಗೆ ಜಾಸ್ತಿ ಇದ್ರೆ ಟೋಟಲ್ ಕಾಸ್ಟ್ ಗಿಂತ ಪ್ರಾಫಿಟ್ ಬರುತ್ತೆ. ಸೆಲ್ಲಿಂಗ್ ಪ್ರೈಸ್ ಕಮ್ಮಿ ಇದ್ರೆ ಟೋಟಲ್ ಕಾಸ್ಟ್ ಗಿಂತ ನೆಟ್ ಲಾಸ್ ಬರುತ್ತೆ. ಸೊ ದಿಸ್ ಇಸ್ ದ ಪ್ರೋಫಾರ್ಮಾ. ಸೊ ಈ ಬೇಸಿಸ್ ಮೇಲೆ ನಾನು ನಿಮ್ಗೊಂದು ಪ್ರಾಬ್ಲಮ್ ನ ಡಿಸ್ಕಷನ್ ಮಾಡ್ಕೊಡ್ತೇನೆ. ಸೊ ಇಲ್ಲಿ ಪೇಜ್ ನಂಬರ್ 150 ಹೋಗಿ ಅಲ್ಲಿ ಪ್ರಾಬ್ಲಮ್ ನಂಬರ್ 5.12.1 ಅಂತಿದೆ. ಸೊ ಜಸ್ಟ್ ರೀಡ್ ಔಟ್ ದಿ ಪ್ರಾಬ್ಲಮ್. ಕ್ಯಾಲ್ಕುಲೇಟ್ ಪಿಸಿ ಅಂತ ಕೇಳಿದಾನೆ. ಪ್ರೈಮ್ ಕಾಸ್ಟ್, ಫ್ಯಾಕ್ಟರಿ ಕಾಸ್ಟ್, ಕಾಸ್ಟ್ ಆಫ್ ಪ್ರೊಡಕ್ಷನ್, ಕಾಸ್ಟ್ ಆಫ್ ಸೇಲ್ಸ್ ಅಂಡ್ ಪ್ರಾಫಿಟ್ ಫ್ರಮ್ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್. ಸೊ ಏನೇನ್ ಮಾಡ್ಬೇಕು ನೀವು? ಪಿಸಿ ಫೈಂಡ್ ಔಟ್ ಮಾಡ್ಬೇಕು, ಎಫ್ಸಿ, ಸಿಒಪಿ, ಸಿಒಎಸ್ ಅಂಡ್ ಪ್ರಾಫಿಟ್ ಫ್ರಮ್ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್. ಸೊ ಏನೇನ್ ಕೊಟ್ಟಿದ್ದಾರೆ? ಲೆಟ್ ವಿ ಹ್ಯಾವ್ glance. Direct materials is 2 lakh, wages 60,000, wages of foreman 5,000, electric power 1,000, office lighting for factory 3,000 and lighting office 1,000. Storekeeper wages 2,000, oil and water 1,000. So factory rent 10,000, office rent 5,000, repairs and renewals factory 7,000, office 1,000. So come to other side, dividend paid 5,000, income tax 8,000, depreciation on plant in factory 1,000, office building 2,500. Consumable stores 5,000, manager salary 10,000, director fees 2,500, office stationery 1,000, telephone charges 250, postage and telegram 500. Salaries to salesmen 2,500, traveling expenses 1,000, advertising 2,500, warehouse charges 1,000, sales 3,79,000, carriage output 750. So this is a problem. Is problem ಇಟ್ಕೊಂಡು ನಾವು ಈ ಪ್ರೋಫಾರ್ಮಾ ಏನ್ ಡಿಸ್ಕಷನ್ ಮಾಡಿದ್ವೋ ಸೊ ಅದನ್ನ ನಾವು ಫಿಲ್ ಮಾಡ್ತಾ ಹೋಗ್ಬೇಕು. ಸೊ ಹೆಡಿಂಗ್ ಬರ್ಕೋಬೇಕು, ಸ್ಟೇಟ್ಮೆಂಟ್ ಆಫ್ ಕಾಸ್ಟ್, ಯಾವ ಕಂಪ್ನೀಸ್ ಓಲ್ಸೋ ಫಾರ್ ದಿ ಇಯರ್ ಎಂಡೆಡ್ ಇದ್ರೆ ಅದನ್ನೆಲ್ಲ ಹಾಕೋಬೇಕು. ಅಂಡ್ ದೆನ್ ಪರ್ಟಿಕ್ಯುಲರ್ಸ್ ನೋಡಿ, ಪರ್ಟಿಕ್ಯುಲರ್ಸ್ ಫಸ್ಟ್ ಕಾಲಮ್ ರುಪೀಸ್, ಸೆಕೆಂಡ್ ಕಾಲಮ್ ಇಸ್ ಆಲ್ಸೋ ರುಪೀಸ್. ಇಲ್ಲಿ ನಿಮ್ಗೆ ಯಾವುದೇ ರೀತಿ ಯೂನಿಟ್ಸ್ ಕೊಟ್ಟಿಲ್ಲ. ಇನ್ ಕೇಸ್ ಯೂನಿಟ್ಸ್ ಕೊಟ್ಟಿದ್ರೆ ಕಾಸ್ಟ್ ಪರ್ ಯೂನಿಟ್ ಕಾಲಮ್ ನ ಹಾಕೋಬೇಕಿತ್ತು. ಸೊ ಇಲ್ಲಿ ನಾವ್ ಫಸ್ಟ್ ವಿಲ್ ಕ್ಯಾಲ್ಕುಲೇಟ್ ಪಿಸಿ. ಸೊ ಪಿಸಿ ಮಾಡ್ಬೇಕಂದ್ರೆ ಏನ್ ಬೇಕು ನಿಮ್ಗೆ? ಗೋ ಟು ಪೇಜ್ ನಂಬರ್ 151. ಡೈರೆಕ್ಟ್ ಮೆಟೀರಿಯಲ್ಸ್ 2 lakh, ಡೈರೆಕ್ಟ್ ವೇಜಸ್ 60,000, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವುದೇ ರೀತಿ ಏನೂ ಕೊಟ್ಟಿಲ್ಲ ಇನ್ಫಾರ್ಮೇಶನ್, ಬಟ್ ನೀವು ಅದನ್ನ ಬರ್ದಿಲ್ಲ ಅಂತ ತೋರಿಸ್ಬೇಕು. ಸೊ ಆಫ್ಟರ್ ದಟ್ PC is 2,60,000 and for that you had factory overheads. So factory overheads ಅಂದ್ರೆ ಫ್ಯಾಕ್ಟರಿ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನ್ ಎಕ್ಸ್ಪೆನ್ಸಸ್ ಇನ್ಕರ್ ಮಾಡಿರ್ತಾರೋ ಅದನ್ನೆಲ್ಲ ಹಾಕ್ತಾ ಹೋಗ್ಬೇಕು. ಸೊ ಇಲ್ಲಿ ಏನ್ ಹಾಕಿದ್ದಾರೆ? ವೇಜಸ್ ಆಫ್ ಫೋರ್ಮ್ಯಾನ್, ಎಲೆಕ್ಟ್ರಿಕ್ ಪವರ್, ಸ್ಟೋರ್ಸ್ ಕೀಪರ್ ವೇಜಸ್, ಆಯಿಲ್ ಅಂಡ್ ವಾಟರ್, ಫ್ಯಾಕ್ಟರಿ ರೆಂಟ್, ರಿಪೇರ್ಸ್ ಅಂಡ್ ರಿನ್ಯೂವಬಲ್ ಫಾರ್ ಫ್ಯಾಕ್ಟರಿ ಅಂಡ್ ಲೈಟಿಂಗ್ ಆಫ್ ಫ್ಯಾಕ್ಟರಿ, ಡಿಪ್ರಿಸಿಯೇಷನ್ ಫ್ಯಾಕ್ಟರಿ, ಕನ್ಸ್ಯೂಮಬಲ್ ಸ್ಟೋರ್ಸ್. ಇದೆಲ್ಲ ನೀವು ಪ್ರಾಬ್ಲಮ್ ಅಲ್ಲಿ ಇದೆ. ಸೊ ಏನೇನ್ ಐಟಮ್ಸ್ ಕೊಟ್ಟಿದ್ದಾರೆ ಅದು 1 by 1 ಅದನ್ನ ಸ್ಟೇಟ್ ಮಾಡಿ ಅಮೌಂಟ್ ಎಲ್ಲ ಹಾಕಿ ಸೊ ಅದನ್ನೆಲ್ಲ ಆಡ್ ಮಾಡಿದ್ರೆ ಯು ಗೆಟ್ 35,000. ಸೊ ಪಿಸಿ ಬಂದು 2,60,000 ಅಂಡ್ ಫ್ಯಾಕ್ಟರಿ ಓವರ್ ಹೆಡ್ಸ್ ಟೋಟಲ್ ಬಂದು 35,000. ಇಷ್ಟನ್ನ ಆಡ್ ಮಾಡಿದ್ರೆ ಯು ವಿಲ್ ಗೆಟ್ 2,95,000 ಫ್ಯಾಕ್ಟರಿ ಕಾಸ್ಟ್. So factory cost ಮಾಡಾಯ್ತು. And then we'll go to administration overheads. So for that you had administration overhead. So ಇಲ್ಲಿ administration overheads ಅಲ್ಲಿ ಏನೇನು ಆಫೀಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಇರುತ್ತೋ ಅದನ್ನೆಲ್ಲ ನಾವು ಸ್ಟೇಟ್ ಮಾಡಬೇಕು. ಸೊ ಇಲ್ಲಿ ಆಫೀಸ್ ರೆಂಟ್ 5,000, ರಿಪೇರ್ಸ್ ಅಂಡ್ ರಿನ್ಯೂವಬಲ್ ಫಾರ್ ಆಫೀಸ್ 1,000, ಲೈಟಿಂಗ್ ಆಫೀಸ್ 1,000, ಡಿಪ್ರಿಸಿಯೇಷನ್ ಫಾರ್ ಆಫೀಸ್ 2,500 and manager salary 10,000, director fees 2,500, office stationery 1,000, telephone charges 250, postage and telegram 500. So if you had all these items you will get 23,750. Matte you had 23,750 to 2,95,000, you will get 3,18,750. that is a cost of production. And again if you had selling and distribution expenses, so selling and distribution expenses ಅಲ್ಲಿ ಏನೇನ್ ಅಂತ ಇರುತ್ತೆ ಅಂದ್ರೆ it is like overheads 750, carriage out 2,500, carriage out 750, salesman salaries 2,500, traveling expenses 1,000, advertising 2,500, warehouse charges 1,000. So ಇಷ್ಟನ್ನ add ಮಾಡಿದ್ರೆ you will get 7,750. So if you had this 7,750 to COP, that is 3,18,750, you will get cost of sales 3,26,500. So what is the sale amount? Sale amount ಎಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಪ್ರಾಬ್ಲಮ್ ಅಲ್ಲಿ ನೋಡಿ. ಸೇಲ್ಸ್ ಅಮೌಂಟ್ ನಿಮ್ಮ ಪ್ರಾಬ್ಲಮ್ ಅಲ್ಲಿ they have given 3,79,000. So ಸೇಲ್ಸ್ ಇಂದ COS ನೀವು ಕಳೆದ್ರೆ you will get profit. That is profit amount is 52,500. So this is regarding how to prepare a cost sheet. So ಇದು ನಿಮ್ಗೆ ಲೈಕ್ ಫಾರ್ಮೆಟ್ ಒಂದು ಕಲ್ತ್ಕೊಂಡ್ರೆ ನೀವು ಈಸಿಯಾಗಿ ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡ್ಬೋದು. ಇದೇನು ನಿಮ್ಗೆ ಕಷ್ಟ ಏನಂತ ಅನ್ಸಲ್ಲ.
ಇನ್ ಕೇಸ್ ನಿಮ್ಗೆ ಪರ್ ಯೂನಿಟ್ ಅಂತ ಏನಾದ್ರು ಕೊಟ್ಟಿರ್ತಾನೆ, ಕೆಲವು ಟೈಮ್ ಡೈರೆಕ್ಟ್ ಈಗ ಡಿಸ್ಕಸ್ ಮಾಡಿದ ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ಅಮೌಂಟ್ಸ್ ಎಲ್ಲ ಕೊಟ್ಟಿದ್ರು, ಕೆಲವು ಟೈಮ್ ಪರ್ಸೆಂಟೇಜ್ ಮೇಲೆ ಕೊಟ್ಟಿರ್ತಾರೆ. ಲೆಟ್ ವಿ ಹ್ಯಾವ್ ಡಿಸ್ಕಷನ್ ಆನ್ ದಟ್. ಗೋ ಟು ಪೇಜ್ ನಂಬರ್ 155. 155 ಪೇಜ್ ನಂಬರ್ ಹೋಗಿ, ಅಲ್ಲಿ ಅಲೈಸ್ ಲಿಮಿಟೆಡ್ ಬ್ಯಾಂಗ್ಳೂರ್ ಸಪ್ಲೈಸ್ ದ ಫಾಲೋಯಿಂಗ್ ಫಿಗರ್ ಫಾರ್ ದಿ ಇಯರ್ 2012. ಪ್ರಾಬ್ಲಮ್ ನಂಬರ್ ಬಂದು 5.12.4 ಅಂತಿದೆ. ಪ್ರೊಡಕ್ಷನ್ ನೋಡಿ 1000 ಯೂನಿಟ್. ಸೊ ಇಲ್ಲಿ ನಿಮ್ಗೆ ಯೂನಿಟ್ಸ್ ಕೊಟ್ಟಿದ್ದಾನೆ. ದೆನ್ ಕಾಸ್ಟ್ ಆಫ್ ಮೆಟೀರಿಯಲ್ rupees 40,000, ಕಾಸ್ಟ್ ಆಫ್ ಲೇಬರ್ 24,000, ವರ್ಕ್ ಓವರ್ ಹೆಡ್ 16,000, ಆಫೀಸ್ ಓವರ್ ಹೆಡ್ 8,000, and selling expenses 2,000, rate of profit 25% on selling price. ಸೊ ಇಲ್ಲಿ ನೋಡಿ ನಿಮ್ಗೆ ಏನ್ ಮಾಡಿದಾನೆ, ಪ್ರಾಫಿಟ್ ಬಂದು 25% ಆನ್ ಸೆಲ್ಲಿಂಗ್ ಪ್ರೈಸ್ ಆನ್ ಕೊಟ್ಬಿಟ್ಟಿದ್ದಾನೆ. ಮತ್ತೆ ಅಡ್ಜಸ್ಟ್ಮೆಂಟ್ ಅಲ್ಲಿ ನೋಡೋಣ ಏನಿದೆ ಅಂತ. ದ ಮ್ಯಾನುಫ್ಯಾಕ್ಚರರ್ ಡಿಸೈಡ್ಸ್ ಟು ಪ್ರೊಡ್ಯೂಸ್ 1,500 ಯೂನಿಟ್ಸ್ ಡ್ಯೂರಿಂಗ್ ದಿ ಇಯರ್ 2012. It is estimated that the cost of raw material will increase by 20%. ಸೊ ಕಾಸ್ಟ್ ಆಫ್ ಮೆಟೀರಿಯಲ್ ಮತ್ತೆ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಬಿಗಿನಿಂಗ್ ಅಲ್ಲಿ ಕೊಟ್ಟಿರೋದು 1000 ಯೂನಿಟ್ಸ್, ಇವಾಗ ಪ್ರೊಡ್ಯೂಸ್ ಮಾಡ್ತಾ ಇರೋದು 1500. ಸೊ ಈಗ ನಿಮ್ಗೆ 1500 ಯೂನಿಟ್ಸ್ ಗೆ ನೀವು ಮಾಡ್ಕೋಬೇಕಾಗುತ್ತೆ. ದೆನ್ ಲೇಬರ್ ಕಾಸ್ಟ್ ಅಗೇನ್ ಇಟ್ ವಿಲ್ ಇನ್ಕ್ರೀಸ್ ಬೈ 10%. ಅದು ಇನ್ಕ್ರೀಸ್ ಮಾಡಿದ್ದಾನೆ. 50% ಆಫ್ ಓವರ್ ಹೆಡ್ ಚಾರ್ಜಸ್ ಆರ್ ಫಿಕ್ಸ್ಡ್ ಅಂಡ್ ಅದರ್ 50% ಆಫ್ ಓವರ್ ಹೆಡ್ ಚಾರ್ಜಸ್ ಆರ್ ವೇರಿಯಬಲ್. ಸೊ ಉಳಿದಿರೋ ಓವರ್ ಹೆಡ್ಸ್ ಏನೇನ್ ಎಕ್ಸ್ಪೆನ್ಸಸ್ ಇದಾವೋ ಅದನ್ನ 50% ಫಿಕ್ಸ್ಡ್ ಅಂತ ಕನ್ಸಿಡರ್ ಮಾಡಬೇಕು. ಉಳಿದ ಫಿಕ್ಸ್ಡ್ 50% ನಾವು ವೇರಿಯಬಲ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಪರ್ ಯೂನಿಟ್ ವಿಲ್ ಬಿ ರೆಡ್ಯೂಸ್ಡ್ ಬೈ 20%. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಲ್ಲಿ 20% ಕಮ್ಮಿ ಮಾಡ್ಕೋಬೇಕು. ಅಂಡ್ ದ ರೇಟ್ ಆಫ್ ಪ್ರಾಫಿಟ್ ವಿಲ್ ರಿಮೈನ್ ದಿ ಸೇಮ್. ರೇಟ್ ಆಫ್ ಪ್ರಾಫಿಟ್ ವಿಲ್ ರಿಮೈನ್ ದಿ ಸೇಮ್ ಅಂದ್ರೆ 1000 ಯೂನಿಟ್ಸ್ ಗೆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಇಸ್ 25% ಆನ್ ಸೆಲ್ಲಿಂಗ್ ಪ್ರೈಸ್. ಅದೇ ರೇಟ್ ನಾವು ಕನ್ಸಿಡರ್ ಮಾಡ್ಕೋಬೇಕು. ಸೊ prepare a statement for 2012 showing total profit and selling price per unit. So ನಿಮಗೆ ಕೊಟ್ಟಿರೋ ಇನ್ಫಾರ್ಮೇಶನ್ 2011 ಇದೆ, 2012 ಇದೆ. ಸೊ ನೀವು 11 ಬೇಸಿಸ್ ಮೇಲೆ ಮಾಡಬೇಕು. on the basis of certain changes given during the period 2012. ಸೊ ಸೊಲ್ಯೂಷನ್ ನೋಡಿ, ಸ್ಟೇಟ್ಮೆಂಟ್ ಆಫ್ ಎಸ್ಟಿಮೇಟೆಡ್ ಕಾಸ್ಟ್ ಅಂಡ್ ಪ್ರಾಫಿಟ್ ಫಾರ್ ದಿ ಇಯರ್ 2012 ಅಂತ ಹಾಕೋಬೇಕು. ನಿಮ್ಗೆ ಬಿಗಿನಿಂಗ್ ಅಲ್ಲಿ ಹೇಳಿದೆ 1000 ಯೂನಿಟ್ಸ್ ಕೊಟ್ಟಿದ್ದಾನೆ 11 ಗೆ, ಸೊ ಅದನ್ನ ತಗೊಳ್ಬಾರ್ದು. ಸೊ ನೀವು ಮಾಡ್ತಾ ಇರೋದು ಡ್ಯೂರಿಂಗ್ ದಿ ಇಯರ್ 2012. ಸೊ ಔಟ್ಪುಟ್ ಇಸ್ 1500. ಸೊ ನೋಡಿ ಇಲ್ಲಿ ಪರ್ಟಿಕ್ಯುಲರ್ಸ್ ಟೋಟಲ್ ಅಮೌಂಟ್ ಪರ್ ಯೂನಿಟ್ ಕಾಲಮ್ ಆಗಿದ್ವಿ. ಸೊಲ್ಯೂಷನ್ ಬಂದು ಪೇಜ್ ನಂಬರ್ 156. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ನೋಡಿ, ಕಾಸ್ಟ್ ಆಫ್ ಮೆಟೀರಿಯಲ್ಸ್. ಸೊ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ನಿಮ್ಗೆ ಏನ್ ಕೊಟ್ಟಿದ್ದಾನೆ, ನಿಮ್ಮ ಪ್ರಾಬ್ಲಮ್ ಹೋಗಿ ಕಾಸ್ಟ್ ಆಫ್ ಮೆಟೀರಿಯಲ್ ಬಂದು 40,000 ಇದೆ. ಈಗ ನೀವು ಮಾಡ್ಬೇಕಾಗಿರೋದು 1500. ಸೊ ನೀವು ರೇಷಿಯೋ ತೆಗೆದ್ರೆ 40,000 ಡಿವೈಡೆಡ್ ಬೈ 1000 ಯೂನಿಟ್ಸ್ ಹಳೆದು, ಇವಾಗ 1500 ಅಲ್ಲೇ ಬ್ರಾಕೆಟ್ ಅಲ್ಲೇ ನಿಮ್ಗೆ ವರ್ಕಿಂಗ್ ಔಟ್ ಕೊಟ್ಟಿದ್ದಾನೆ. ಜಸ್ಟ್ ರೆಫರ್ ದಟ್ ಇಂಟು 120 ಅಂದ್ರೆ ಪ್ರೀವಿಯಸ್ ಆಗಿ ಇಟ್ ಇಸ್ 100% ಇರುತ್ತೆ. ಇಟ್ ವಿಲ್ ಇನ್ಕ್ರೀಸ್ ಬೈ 20% ಅಂದ್ರೆ 100 ಗೆ ನೀವು ಅದನ್ನ 20% ಆಡ್ ಮಾಡಿದ್ರೆ ಯು ವಿಲ್ ಗೆಟ್ 120 ಡಿವೈಡೆಡ್ ಬೈ 100. ಸೊ 120 ಹಿಂಗ್ ಬಂತು ಅಂದ್ರೆ ಯು ಆಡ್ ಪ್ರೀವಿಯಸ್ ಇಸ್ ಫಾರ್ ಡ್ಯೂರಿಂಗ್ ದ ಇಯರ್ 11 ಅಲ್ಲಿ ನಿಮ್ಗೆ 100% ಅಂತ ಇರುತ್ತೆ. ಈ ವರ್ಷಕ್ಕೆ ನಿಮ್ಗೆ 20% ಆಡ್ ಮಾಡ್ತಾ ಇದಾರೆ. ಸೊ ದಟ್ ಈಸ್ 120. ಸೊ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ, ಸಿಂಪ್ಲಿಫೈ ಮಾಡಿದ್ರೆ ಯು ಗೆಟ್ 72,000. ಈ 72,000 ಮತ್ತೆ ಇಫ್ ಯು ಡಿವೈಡ್ by 1500 units ಮಾಡಿದ್ರೆ you will get per unit 48 rupees. So likewise you have to calculate for each and every item. And then we'll go to cost of labor. Cost of labor ಕೂಡ ಈಗ ಸೇಮ್ ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲಿ 24,000 ಇದೆ, ಡಿವೈಡ್ ಬೈ 1000 ಇಂಟು 1500 ಇಂಟು ಲೇಬರ್ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ, 10%. ಸೊ 100 ಪ್ಲಸ್ 10 is 110 divided by 100. So you will get 39,600. If you divide by 1500 you will get 26 rupees 40 paise. ಸೊ ಇದು ನಿಮ್ಗೆ ಏನಿದೆ, ಮೆಟೀರಿಯಲ್ ಆಯ್ತು, ಲೇಬರ್ ಆಯ್ತು. You just go through the problem. There is no expense, direct expenses. So close this direct expenses, direct cost. ಏನೇನಿದೆ ನಿಮ್ಗೆ ಮೆಟೀರಿಯಲ್ ಲೇಬರ್ ಆಡ್ ಮಾಡಿ ಯು ಗೆಟ್ 1,11,600 and 74 rupees 40 paise ಪ್ರೈಮ್ ಕಾಸ್ಟ್. ಸೊ ಪ್ರೈಮ್ ಕಾಸ್ಟ್ ಆಯ್ತು. ಅಂಡ್ ದೆನ್ ಫಾರ್ ದಟ್ ವಿ ನೀಡ್ ಟು ಆಡ್ ಏನ್ ಮಾಡ್ಬೇಕು, ವರ್ಕ್ ಓವರ್ ಹೆಡ್ಸ್ ಮಾಡ್ಬೇಕು. ಇಲ್ಲಿ ನಮ್ಗೆ ಯಾವುದೇ ರೀತಿ ಡಿವಿಷನ್ ಮಾಡಿ ಕೊಟ್ಟಿಲ್ಲ. ವರ್ಕ್ ಓವರ್ ಹೆಡ್ಸ್ ಎಷ್ಟು, ಆಫೀಸ್ ಎಷ್ಟು, ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಎಷ್ಟು ಅಂತ. ಕಲ್ ಪ್ರಾಬ್ಲಮ್ ಅಲ್ಲಿ ಎಲ್ಲ ರೀತಿ ಐಟಮ್ ನ ಅವರೇ ನೀಟ್ ಆಗಿ ಕೊಟ್ಟಿದ್ರು. ಸೊ ಇಲ್ಲೇನ್ ಮಾಡ್ಕೋಬೇಕು ನಾವು, ವರ್ಕ್ ಓವರ್ ಹೆಡ್ಸ್ ಅಂತ ತಗೊಂಡಿದೀವಿ. ಅಲ್ಲಿ ನೀವು ಲೇಬರ್ ಕಾಸ್ಟ್ ವಿಲ್ ಇನ್ಕ್ರೀಸ್ ಬೈ 10% ಇದೆ ಪ್ರಾಬ್ಲಮ್ ಅಲ್ಲಿ. ಅದಾದ ನಂತರ ದೇ ಹ್ಯಾವ್ ಗಿವನ್ 50% ಆಫ್ ದಿ ಓವರ್ ಹೆಡ್ಸ್ ಆರ್
fixed, and other fixed plus overhead charges are variable. So ಉಳಿದಿರೋ ಏನೇನ್ ಎಕ್ಸ್ಪೆನ್ಸಸ್ ಇದೆಯೋ ಅದನ್ನೆಲ್ಲ 50% ಫಿಕ್ಸ್ಡ್ ಮಾಡಿ 60% ವೇರಿಯಬಲ್ ಮಾಡ್ಕೊಳ್ಳಿ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ನಾವು ಫಸ್ಟ್ ವಿ ಹ್ಯಾವ್ ಟೇಕನ್ ವರ್ಕ್ ಓವರ್ ಹೆಡ್ಸ್, ಅದರಲ್ಲಿ ಫಸ್ಟ್ ಫಿಕ್ಸ್ಡ್ ಮತ್ತೆ ವೇರಿಯಬಲ್. ಫಿಕ್ಸ್ಡ್ ಎಷ್ಟು ಪರ್ಸೆಂಟ್? 50%. ಸೊ ವರ್ಕ್ ಓವರ್ ಎಷ್ಟಿದೆ ನಿಮ್ ಪ್ರಾಬ್ಲಮ್ ಅಲ್ಲಿ? 16,000 ಇದೆ. 16,000 ಫಿಕ್ಸ್ಡ್ ಎಷ್ಟಾಯ್ತು? 8,000 ಆಯ್ತು. ದೆನ್ ವೇರಿಯಬಲ್ ಬೇಕಲ್ವಾ? ಸೊ ವೇರಿಯಬಲ್ ಎಷ್ಟು ಉಳಿತು ನಿಮ್ಗೆ? 8,000. ಸೊ ಇದು ಫಿಕ್ಸ್ಡ್ ಯಾವಾಗ್ಲೂ ಅಮೌಂಟ್ ನ ಕನ್ಸಿಡರ್ ಮಾಡ್ಬೇಕು, ವೇರಿಯಬಲ್ ಯಾವತ್ತು ಪರ್ ಯೂನಿಟ್ ಕನ್ಸಿಡರ್ ಮಾಡ್ಕೋಬೇಕು. ಅಲ್ಲೇ ವರ್ಕಿಂಗ್ ಔಟ್ ತೋರಿಸಿದಾರೆ ನೋಡಿ, ವೇರಿಯಬಲ್ ಅಂತ ಹಾಕೊಂಡ್ಬಿಟ್ಟು ರಿಮೈನಿಂಗ್ 50% is 8,000 divided by 1,000 into 1,500 ಮಾಡಿದ್ರೆ you will get 12,000. ಸೊ ಈ 12,000 ನ 8,000 ಆಡ್ ಮಾಡಿದ್ರೆ 20,000 ಸಿಗುತ್ತೆ. ಅಗೇನ್ ಡಿವೈಡ್ ದಿಸ್ 20,000 by 1,500 units, you will get 13.33 per unit. So you will get work cost 1,31,600 and 87.73 paise. And for this work cost you just add office overheads. ಇಲ್ಲೂ ಕೂಡ ಆಫೀಸ್ ಓವರ್ ಹೆಡ್ ನಿಮಗೆ ಬಂದು 10,000 ಇದೆ. ಈ 10,000ದಲ್ಲಿ ಸಾರಿ 8,000 ಇದೆ. ಈ 8,000ದಲ್ಲಿ 50% ಬಂದು 4,000. ಫಿಕ್ಸ್ಡ್ ಗೆ ಯಾವತ್ತೂ ನೀವು ಡೈರೆಕ್ಟ್ ಆಗಿ ಪ್ರಪೋರ್ಷನ್ ತಗೋಬೇಕು, ವೇರಿಯಬಲ್ ಮಾತ್ರ ನೀವು ಪರ್ ಯೂನಿಟ್ ಅಲ್ಲಿ ತೋರಿಸಬೇಕಾಗುತ್ತೆ. ಇಲ್ಲೂ ಕೂಡ 4,000 divided by 1,000 into 1,500 ಮಾಡಿದ್ರೆ you will get 6,000. The total amount is 10,000. ಈಗ ಏನ್ ಮಾಡ್ತೀರಾ? 10,000 divided by 1,500 ಮಾಡಿದ್ರೆ you will get 6.67. ಇಷ್ಟನ್ನು ಆಡ್ ಮಾಡಿದ್ರೆ you will get COP 1,41,694 rupees 40 paise. For this if you had selling expenses, so selling expenses ಬಂದು ನಿಮ್ಗೆ 2,000 ಇದೆ. ಸೊ 2,000 divided by 1,000 ಮಾಡಿದ್ರೆ you will get 2 rupees. ಅಲ್ಲಿ ಮತ್ತೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನೀವು ಅಡ್ಜಸ್ಟ್ಮೆಂಟ್ ಅಲ್ಲಿ ನೋಡಿ, ಇಟ್ ವಿಲ್ ಬಿ ರೆಡ್ಯೂಸ್ಡ್ ಬೈ 20% ಅಂತ ಕೇಳಿದಾರೆ. ಸೊ 20% ಅಂದ್ರೆ ಎಷ್ಟು? ನೀವು ಎಕ್ಸ್ಪ್ಲೈನ್ ಮಾಡ್ಬೇಕು. ಪರ್ ಯೂನಿಟ್ ಅಲ್ಲಿ ತಗೊಂಡಿದ್ದಾರೆ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ನೋಡಿ ಕ್ಯಾಲ್ಕುಲೇಷನ್ ಕೊಟ್ಟಿದ್ದಾರೆ. ಸೊ 2,000 divided by 1,000 ಮಾಡಿದ್ರೆ 2 ರೂಪಾಯಿ, ಅದ್ರಲ್ಲಿ 20% ನ ಮೈನಸ್ ಮಾಡಿದ್ರೆ 40 ಪೈಸೆ, ಉಳಿದಿರೋದು 1 ರೂಪಾಯಿ 60 ಪೈಸೆ. ಸೊ ಡೈರೆಕ್ಟ್ ಆಗಿ ಇಲ್ಲಿ ನಿಮ್ಗೆ ಪರ್ ಯೂನಿಟೇ ಸಿಗ್ತಾ ಇದೆ. ಸೊ ಪರ್ ಯೂನಿಟ್ ಕಾಲಮ್ ಅಲ್ಲಿ 1 ರೂಪಾಯಿ 60 ಪೈಸೆ ಹಾಕಿ ಇನ್ 2,500 ಮಾಡಿದ್ರೆ you will get 2,400 ಕಾಸ್ಟ್ ಅಮೌಂಟ್, ಟೋಟಲ್ ಅಮೌಂಟ್ ಅಲ್ಲಿ. ಸೊ ಇಷ್ಟನ್ನ ಆಡ್ ಮಾಡಿದ್ರೆ you will get ಕಾಸ್ಟ್ ಆಫ್ ಸೇಲ್ಸ್. ಎಷ್ಟು ಬಂದು ಕಾಸ್ಟ್ ಆಫ್ ಸೇಲ್ಸ್? 1,44,000 and per unit is 96 rupees. ಏನ್ ಕೇಳಿದಾನೆ? ಪ್ರಾಫಿಟ್ ನಿಮ್ಗೆ 33.33 of cost, that is equivalent to 25% on selling price. ಸೊ ನಮ್ಗೆ 25% on selling price ನಮ್ಗೆ ನಿಮ್ಮ ಪ್ರಾಬ್ಲಮ್ ಅಲ್ಲಿ ನೋಡಿ selling price is not given. So 25% ಅಂತ ಅಂದಾಗ ನಮ್ಗೆ 33% on ಪ್ರಾಫಿಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಕ್ಯಾಲ್ಕುಲೇಷನ್ ಬಂದು ಟೋಟಲ್ ಅಮೌಂಟ್ ಈಸ್ ಪ್ರಾಫಿಟ್ 33% ಆಫ್ ಕಾಸ್ಟ್ ಮಾಡಿದಾಗ, ಕಾಸ್ಟ್ ಅಂದ್ರೆ ಏನು ಅಂದ್ರೆ 1,44,000 ಮೇಲೆ 33.33% ಮಾಡಿದ್ರೆ ನಿಮ್ಗೆ 48,000 ಸಿಗುತ್ತೆ. ಅದೇ ರೀತಿ ಪರ್ ಯೂನಿಟ್ ಮಾಡ್ಕೋಬೇಕು. ದೆನ್ ಈ ಕಾಸ್ಟ್ ಆಫ್ ಸೇಲ್ ಗೆ ಪ್ರಾಫಿಟ್ ನ ಆಡ್ ಮಾಡಿದ್ರೆ ನಿಮ್ಗೆ ಸೇಲ್ಸ್ ಸಿಗುತ್ತೆ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಪ್ರಿಪೇರ್ ದಿ ಕಾಸ್ಟ್ ಶೀಟ್ ಫಾರ್ ಪರ್ ಯೂನಿಟ್. ಅಂಡ್ ಇನ್ ಕೇಸ್ ಪರ್ಸೆಂಟೇಜ್ ಬೇಸಿಸ್ ಮೇಲೆ ಕೇಳ್ತಾರೆ. ಜಸ್ಟ್ ಅ ಮಿನಿಟ್. Go to page number 157. So illu kuda 157 alli kuda nimge ಏನು ಹೇಳ್ತೇನೆ, from the following information prepare cost sheet ascertain the cost under the following division of cost. ಏನೇನ್ ಮಾಡಬೇಕು? PC, WC, TC and selling price. ಏನ್ ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾನೆ? ಡೈರೆಕ್ಟ್ ಮೆಟೀರಿಯಲ್ಸ್ ಪೇಪರ್ ಪಲ್ಪ್ 500 tons at ₹50 ಇಂಟು ಮಾಡ್ಕೋಬೇಕು, 500 into 50 ಮಾಡ್ಕೊಳ್ಬೇಕು, ಅಥವಾ 50 per unit ಅಲ್ಲಿ ತೋರಿಸಬೇಕು. ಅಂಡ್ ಅದರ್ ಮೆಟೀರಿಯಲ್ಸ್ 100 tons at ₹30. Then direct labor ಬಂದು 80 ಜನ skilled men at ₹3 per day of 25 days. Then 40 skilled men at ₹2 per day of 25 days. Direct expenses ಬಂದು special equipment 3,000, special dyes 1,000, work overheads ಅಲ್ಲಿ variable at 100% and fixed at 50%. On direct wages ಇಲ್ಲಿ ನೋಡಿ, ವೇರಿಯಬಲ್ ಓವರ್ ಹೆಡ್ ಡೈರೆಕ್ಟ್ ವೇಜಸ್ ಮೇಲೆ ಕನ್ಸಿಡರ್ ಮಾಡಬೇಕು. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ at 10%, ಆನ್ ವರ್ಕ್ ಕಾಸ್ಟ್ ಅಂತ ಅಡ್ಮಿನಿಸ್ಟ್ರೇಷನ್ ಮತ್ತೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ at 15% ಆನ್ ವರ್ಕ್ ಕಾಸ್ಟ್. ಯಾವ್ದ್ರ ಬೇಸಿಸ್ ಅಲ್ಲಿ ಮಾಡ್ಬೇಕು ಅಂತ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾನೆ. ಪ್ರಾಫಿಟ್ ಬಂದು 10% ಆನ್ ಟೋಟಲ್ ಕಾಸ್ಟ್. ಫಿನಿಶ್ಡ್ ಪೇಪರ್ ಮ್ಯಾನುಫ್ಯಾಕ್ಚರ್ಡ್ ಬಂದು 400 tons. ಕ್ರೆಡಿಟ್ ಆನ್ ಅಕೌಂಟ್ ಆಫ್ ಸ್ಕ್ರಾಪ್ ಸೋಲ್ಡ್ is 800. So let we have discussion on this. We go to page number 158. Cost sheet ಅಂತಲೇ ಹೆಡ್ಡಿಂಗ್ ಬರಬೇಕು ಆಸ್ ಯೂಶುವಲ್. ಅಂಡ್ ಪರ್ಟಿಕ್ಯುಲರ್ಸ್ ಅಲ್ಲಿ ಡೈರೆಕ್ಟ್ ಮೆಟೀರಿಯಲ್
ಇಲ್ಲಿ ನೋಡಿ ಪೇಪರ್ ಪಲ್ಪ್ 500 ಟನ್ ಇದೆ at rupees 50 per ton. ಸೊ ಅದನ್ನ ಮಲ್ಟಿಪ್ಲೈ ಮಾಡಿ, ನೀವು ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ 25,000 ಟೋಟಲ್ ಕಾಸ್ಟ್. ಎಷ್ಟು ಟನ್ಸ್ ಮಾಡ್ಬೇಕು ನೀವು? 400 ಟನ್ಸ್. ಅಲ್ಲಿ ನಿಮ್ಮ ಟೋಟಲ್ ಕಾಸ್ಟ್ ಕೊಟ್ಟಿದ್ದಾನೆ 400 ಟನ್ಸ್. ಅದನ್ನ ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ 60 rupees 50 paise. And other materials 100 tons at rupees 30, 3,000 divided by 400 ಮಾಡಿದ್ರೆ 7 rupees 50 paise. Then direct labor ಅಲ್ಲಿ ನಿಮ್ಗೆ ಸ್ಕಿಲ್ಡ್ ಮತ್ತೆ ಅನ್ಸ್ಕಿಲ್ಡ್ ಕೊಟ್ಟಿದ್ದಾರೆ. 80 ಜನ ಸ್ಕಿಲ್ಡ್ ಮೇಲೆ ಇದ್ದಾರೆ, 3 ರೂಪಾಯಿಗೆ 25 ದಿನ ವರ್ಕ್ ಮಾಡ್ತಾರೆ, 6,000 ರೂಪಾಯಿ. ಅಂಡ್ ದೆನ್ 40 ಜನ ಅನ್ಸ್ಕಿಲ್ಡ್ ಇರ್ತಾರೆ, 2 ರೂಪಾಯಿಗೆ 25 ದಿನ ವರ್ಕ್ ಮಾಡ್ತಾರೆ, 2,000. ಸೊ ಎರಡು ಸೇರಿದ್ರೆ 8,000 ಆಯ್ತು. ಡಿವೈಡ್ ಬೈ 400 ಮಾಡಿದ್ರೆ 20 rupees per unit. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬಂದು ಅಲ್ಲಿ ನಿಮ್ಗೆ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾನೆ. ಸ್ಪೆಷಲ್ ಎಕ್ವಿಪ್ಮೆಂಟ್ 3,000, ಸ್ಪೆಷಲ್ ಡೈಸ್ 1,000. ಸೊ ಇದನ್ನ ಪರ್ ಯೂನಿಟ್ ಡಿವೈಡ್ ಮಾಡ್ಕೊಳ್ಳಿ, ಯು ವಿಲ್ ಗೆಟ್ PC 40,000 ಮತ್ತೆ 100 per unit. Then add factory overheads. ಅದರಲ್ಲಿ ನಿಮಗೆ ವೇರಿಯಬಲ್ ಮತ್ತೆ ಫಿಕ್ಸ್ಡ್ ಕೊಟ್ಟಿದ್ದಾನೆ. ವೇರಿಯಬಲ್ at 100% ಆನ್ ಡೈರೆಕ್ಟ್ ವೇಜಸ್ ಅಂತೆ. ಸೊ ಡೈರೆಕ್ಟ್ ವೇಜಸ್ ಎಷ್ಟಿದೆ ನಿಮ್ಗೆ ನೋಡಿ, ಟೋಟಲ್ ಡೈರೆಕ್ಟ್ ವೇಜಸ್ ಅಂದ್ರೂ ಒಂದೇ, ಡೈರೆಕ್ಟ್ ಲೇಬರ್ ಅಂದ್ರೂ ಒಂದೇ. ಸೊ ಡೈರೆಕ್ಟ್ ಲೇಬರ್ ಅಂದ್ರೂ ಒಂದೇ, ಡೈರೆಕ್ಟ್ ವೇಜಸ್ ಅಂದ್ರೂ ಒಂದೇ. ಅಮೌಂಟ್ ಎಷ್ಟಿದೆ? 8,000 ಇದೆ. ಈ 8,000ಕ್ಕೆ 8,000 ಮೇಲೆ 100% ವೇರಿಯಬಲ್ ಕನ್ಸಿಡರ್ ಮಾಡ್ಬೇಕು. ಸೊ ಎಷ್ಟಾಯ್ತು? 8,000ಕ್ಕೆ 8,000 ತಗೊಳ್ಬೇಕು. ಫಿಕ್ಸ್ಡ್ ಅಂತ ಕೊಟ್ಟಿದ್ದಾನೆ at 50% ಆನ್ ಡೈರೆಕ್ಟ್ ವೇಜಸ್. 50% ಆನ್ ಡೈರೆಕ್ಟ್ ವೇಜಸ್ ಎಷ್ಟಾಯ್ತು? 4,000 ಆಯ್ತು. ಸೊ 8 ಮತ್ತೆ 4,000 ಡಿವೈಡ್ ಮಾಡ್ಕೊಳ್ಳಿ by 400, ಯು ಗೆಟ್ CPU ಅಂದ್ರೆ ಕಾಸ್ಟ್ ಪರ್ ಟನ್. ದೆನ್ ಸ್ಕೇಲ್ ಈ ಪ್ರಾಬ್ಲಮ್ ಅಲ್ಲಿ ಸೇಲ್ ಆಫ್ ಸ್ಕ್ರಾಪ್ ಇದೆ. ಸ್ಕೇಲ್ ಆಫ್ ಸ್ಕ್ರಾಪ್ ಏನಾದ್ರು ಸೇಲ್ ಮಾಡಿದ್ರೆ ಅದನ್ನ ಲೆಸ್ ಮಾಡ್ಕೋಬೇಕು. ಸೊ ಅಮೌಂಟ್ ಇಸ್ 800. ಅದನ್ನು ಕಾಸ್ಟ್ ಪರ್ ಟನ್ ತೆಗಿರಿ, ಡಿವೈಡ್ ಮಾಡ್ಕೊಳ್ಳಿ. ಡಿವೈಡ್ ಮಾಡಿದಾಗ ನಿಮ್ಗೆ ಟೋಟಲ್ ಅಮೌಂಟ್ ಬಂದು ವರ್ಕ್ ಕಾಸ್ಟ್ ಸಿಗುತ್ತೆ, ದಟ್ ಇಸ್ 51,200 ಮತ್ತೆ 128 ಕಾಸ್ಟ್ ಪರ್ ಟನ್. ಮತ್ತೆ ಇದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ಆಡ್ ಮಾಡ್ಕೋಬೇಕು. 10% ಆನ್ ವರ್ಕ್ ಕಾಸ್ಟ್ ಮಾಡಿದಾಗ ವರ್ಕ್ ಕಾಸ್ಟ್ ಅಂತ ಹೇಳಿದ್ರೆ, ವರ್ಕ್ ಕಾಸ್ಟ್ ಎಷ್ಟು ಬಂದ್ರೆ ನಿಮ್ಗೆ 51,200. ಅದ್ರ ಮೇಲೆ 10% ಮಾಡಿದ್ರೆ ನಿಮ್ಗೆ 5,120. ಮತ್ತೆ ಇದನ್ನ 400 ಡಿವೈಡ್ ಮಾಡಿ ಕಾಸ್ಟ್ ಪರ್ ಟನ್ ನ ಫೈಂಡ್ ಔಟ್ ಮಾಡಿ. ಇಫ್ ಯು ಆಡ್ ದಿಸ್ ಐಟಮ್ ಯು ವಿಲ್ ಗೆಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಇದನ್ನ ಆಡ್ ಮಾಡಿದ್ರೆ ನಿಮ್ಗೆ COP ಸಿಗುತ್ತೆ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಅಂತ ಮತ್ತೆ ಹಾಕಬೇಕು. ಅದಕ್ಕೆ ಏನ್ ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟ್ ನೋಡಿ, 15% ವರ್ಕ್ ಕಾಸ್ಟ್ ಅಂತೆ. ವರ್ಕ್ ಕಾಸ್ಟ್ ಎಷ್ಟಿದೆ? 51,200. ಇದು ನೀವು ಮಾಡ್ತಾ ಸಿಗುತ್ತಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಆನ್ಸರ್, ಆ ಆನ್ಸರ್ ನ ತಗೊಳ್ಬೇಕು. 51,200 ಮೇಲೆ 15% ಮಾಡಿದ್ರೆ ನಿಮ್ಗೆ 7,680 ಇರುತ್ತೆ. ಅದನ್ನ ಮತ್ತೆ 4ರಿಂದ ಡಿವೈಡ್ ಮಾಡಿ, ಮತ್ತೆ ಇದನ್ನೆಲ್ಲ ಆಡ್ ಮಾಡಿದ್ರೆ ಯು ಗೆಟ್ ಟೋಟಲ್ ಕಾಸ್ಟ್ 64,000. ಡಿವೈಡ್ ಮಾಡಿದ್ರೆ 160 ಪರ್ ಯೂನಿಟ್. ಮತ್ತೆ ಏನ್ ಕೇಳಿದಾನೆ? ಆಡ್ 10% ಆಫ್ ಪ್ರಾಫಿಟ್. ಟೋಟಲ್ ಕಾಸ್ಟ್ ಮೇಲೆ 10% ಪ್ರಾಫಿಟ್ ಮಾರ್ಜಿನ್ ಇಟ್ಕೊಂಡಿದ್ದಾನೆ. ಸೊ 64,000 10% ಆದ್ರೆ 6,400. ಎರಡನ್ನ ಆಡ್ ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ ಬಂದು 70,400 ಡಿವೈಡ್ ಬೈ 400 ಮಾಡಿದ್ರೆ 176 ಕಾಸ್ಟ್ ಪರ್ ಟನ್. ಸೊ ದಿಸ್ ಇಸ್ ಹೌ ದ ಕಾಸ್ಟ್ ಶೀಟ್ ವಿಲ್ ಬಿ ಪ್ರಿಪೇರ್ಡ್. ನೆಕ್ಸ್ಟ್ I'll go to unit 6. ಸೊ ಈ ಯೂನಿಟ್ 6 ಅಲ್ಲಿ ನಿಮ್ಗೆ reconciliation of cost and financial profits ಅಂತ ಇದೆ. So reconciliation of cost and ಅಂದ್ರೆ when companies adopt integrated accounts, there will be no need for reconciliation. But where cost and financial accounts are maintained independently, there is a need for reconciliation. So in such companies, the cost sheet prepared by company will show a profit figure which is different from the profit as shown by the company's financial profit and loss account. So this necessitates that both the sets of accounts to be reconciled for the following reason. ಏನಕ್ಕೋಸ್ಕರ ಮಾಡಬೇಕು ಅಂತಂದ್ರೆ to check and ensure the mathematical accuracy of the results of both of the sets of accounts, and to know the reason for variation in the result of both the sets of the books, and to check the readability of cost. So ಇಲ್ಲೂ ಕೂಡ ನಿಮ್ಗೆ ಫಾರ್ಮೆಟ್ ಇರುತ್ತೆ. ರೀಕನ್ಸಲ್ ಅಂತಂದ್ರೆ ಈಗ ಕಂಪ್ನಿಲಿ ಫೈನಾನ್ಷಿಯಲ್ ಅಕೌಂಟ್ ಮತ್ತೆ ಕಾಸ್ಟ್ ಅಕೌಂಟ್ಸ್ ಇರುತ್ತೆ. ಸೊ ಅದನ್ನ ಎರಡು ನಾವು ರೀಕನ್ಸಲ್ ಮಾಡಿ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡೋದು. ಆ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಏನಾಗ್ತದೆ, ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಏನಾಗ್ತದೆ ಅಂತ ನಾವು ತೋರಿಸ್ಕೋಬೇಕು. ಸೊ ಗೋ ಟು ಪೇಜ್ ನಂಬರ್ 170. ಅಲ್ಲಿ ನಿಮ್ಗೆ ಫಾರ್ಮೆಟ್ ಕೊಟ್ಟಿರ್ತಾರೆ. ಏನ್ ಫಾರ್ಮೆಟ್? ಸ್ಪೆಸಿಮನ್ ಆಫ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್. ಇಲ್ಲಿ ನೋಡಿ ಫಾರ್ಮೆಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಕೊಟ್ಟಿರ್ತಾನೆ. ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್. ಕಾಸ್ಟ್ ಅಕೌಂಟ್ ಅಲ್ಲಿ ಬಂದಿರೋ ಪ್ರಾಫಿಟ್ ನ ಹಾಕೋಬೇಕು. ಇದಕ್ಕೆ ಏನೇನ್ ಆಡ್ ಮಾಡ್ತೀರಾ? ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ ಇನ್ ಕಾಸ್ಟ್ ಬುಕ್. ಕಾಸ್ಟ್ ಬುಕ್ ಅಲ್ಲಿ ಏನಾದ್ರು ಓವರ್ ಆಗಿ ಓವರ್ ಹೆಡ್ಸ್ ನ ಓವರ್ ಅಬ್ಸರ್ವ್ ಮಾಡ್ಕೊಂಡಿದ್ದ ಹಾಕ್ತೀರಾ. ಸೆಕೆಂಡ್ ಐಟಮ್, ರಿಸಿಪ್ಟ್ ಇನ್ಕಮ್ ಶೋನ್ ಓನ್ಲಿ ಇನ್ ಫೈನಾನ್ಷಿಯಲ್ ಬುಕ್ ಬಟ್ ಎಕ್ಸ್ಕ್ಲೂಡೆಡ್ ಫ್ರಮ್ ದಿ ಕಾಸ್ಟ್ ಬುಕ್. Third one, over valuation of opening stock, under valuation of closing stock. Expenditure losses shown only in cost book but excluded from financial book. Abnormal efficiency shown in financial book. ಇಷ್ಟು ಐಟಮ್ ಒಂದು ಪ್ರಾಬ್ಲಮ್ ಅಲ್ಲಿ ಇರುತ್ತೆ. ಅದನ್ನ ನೀವು ಐಡೆಂಟಿಫೈ ಮಾಡಿ ಆಡ್ ಮಾಡಬೇಕು. ಸೊ ಇದನ್ನ ಏನ್ ಆಡ್ ಮಾಡಿ ಟೋಟಲ್ ಮಾಡಿರ್ತಾರೋ ಅದರಿಂದ ಮತ್ತೆ ಲೆಸ್ ಮಾಡ್ಕೋಬೇಕು. ಏನೇನ್ ಲೆಸ್ ಮಾಡ್ಕೋಬೇಕು ಅಂದ್ರೆ ಇಲ್ಲೇನ್ ನೀವು ಆಡ್ ಮಾಡಿರ್ತೀರೋ ಅದೆಲ್ಲ ಉಲ್ಟಾ ವೈಸ ವರ್ಸ ಐಟಮ್ಸ್
ವೈಸ ವರ್ಸ ಐಟಮ್ಸ್ ಅದನ್ನ ನಾವು ಲೆಸ್ ಮಾಡ್ತಾ ಹೋಗ್ಬೇಕು. ಅಂಡರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್ ಇನ್ ಕಾಸ್ಟ್ ಬುಕ್, ಎಕ್ಸ್ಪೆನ್ಸಸ್ ಲಾಸಸ್ ಶೋನ್ ಓನ್ಲಿ ಇನ್ ಫೈನಾನ್ಷಿಯಲ್ ಬುಕ್ ಬಟ್ ಎಕ್ಸ್ಕ್ಲೂಡೆಡ್ ಫ್ರಮ್ ದಿ ಕಾಸ್ಟ್ ಬುಕ್, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್, ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್, ಇನ್ಕಮ್ ಶೋನ್ ಓನ್ಲಿ ಇನ್ ಕಾಸ್ಟಿಂಗ್ ಬುಕ್ಸ್ ಬಟ್ ಎಕ್ಸ್ಕ್ಲೂಡೆಡ್ ಫ್ರಮ್ ದಿ ಫೈನಾನ್ಷಿಯಲ್ ಬುಕ್. ಸೊ ಇದು ನೀವು ಲೆಸ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ, ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ಸ್ ರಿಕನ್ಸೈಲ್ಡ್. ಸೊ ಇದು ನಿಮ್ದು ಫಾರ್ಮ್ಯಾಟ್. ಸೊ ಈ ಬೇಸಿಸ್ ಮೇಲೆ ಒಂದು ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ಸೊ ಏನೇನು ಅಂತ ಅಂದ್ರೆ, ಪ್ರಾಬ್ಲಮ್ ಪೇಜ್ ನಂಬರ್ ಬಂದು 171, ಅದರಲ್ಲಿ ಇಲಿಸ್ಟ್ರೇಷನ್ ನಂಬರ್ ಬಂದು 6.6.1. I'll read out the problem. The profit as shown by financial account of Excel Soft Company was rupees 2,25,740 and the costing records of the company showed the profit as rupees 54,080 for the year ended 31st December 2012. The following differences were observed in the records of the company. So ಇಲ್ಲಿ ನಿಮಗೆ ಪ್ರಾಫಿಟ್ಸ್ ಕೊಟ್ಟಿದ್ದಾನೆ, ಫೈನಾನ್ಷಿಯಲ್ ಅಕೌಂಟ್ಸ್ ಆಮೇಲೆ ಕಾಸ್ಟಿಂಗ್ ಪ್ರಾಫಿಟ್ ಎರಡು ಕೊಟ್ಟಿದ್ದಾನೆ. ಅದು ನಡುವೆ ಏನೇನು ಡಿಫರೆನ್ಸ್ ಅಬ್ಸರ್ವ್ ಮಾಡಿದ್ದಾರೆ ಅದನ್ನು ಕೂಡ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ಸ್ ಅಲ್ಲಿ ಡಿಪ್ರಿಸಿಯೇಷನ್ ಕಾಸ್ಟ್ ಅಕೌಂಟ್ ಬಂದು 1,96,520, ಫೈನಲ್ ಅಕೌಂಟ್ಸ್ ಅಲ್ಲಿ ಬಂದು ಫೈನಾನ್ಷಿಯಲ್ ಅಕೌಂಟ್ಸ್ ಅಲ್ಲಿ ಬಂದು 2,10,400. ಮತ್ತೆ ಓಪನಿಂಗ್ ಸ್ಟಾಕ್ ಬಂದು ಕಾಸ್ಟ್ ಅಕೌಂಟಿಂಗ್ ಅಲ್ಲಿ 5,50,200, ಎಫ್ ಅಲ್ಲಿ 5,10,000. ಕ್ಲೋಸಿಂಗ್ ಸ್ಟಾಕ್ ಬಂದು ಕಾಸ್ಟ್ ಅಕೌಂಟ್ಸ್ ಅಲ್ಲಿ 3,64,360, ಎಫ್ ಅಲ್ಲಿ 3,75,000. ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಕಾಸ್ಟ್ ಅಕೌಂಟ್ ಅಲ್ಲಿ ಇಲ್ಲ, ಫೈನಲ್ ಅಕೌಂಟ್ಸ್ ಅಲ್ಲಿ 17,000. ರೆಂಟ್ ರಿಸೀವ್ಡ್ ಕಾಸ್ಟ್ ಅಕೌಂಟ್ಸ್ ಅಲ್ಲಿ ಇಲ್ಲ, ಫೈನಲ್ ಅಕೌಂಟ್ ಅಲ್ಲಿ 50,700. ದೆನ್ ಇಂಪ್ಯೂಟೆಡ್ ರೆಂಟ್ ಚಾರ್ಜ್ ಅದು ಬಂದು ಕಾಸ್ಟ್ ಅಕೌಂಟ್ಸ್ ಅಲ್ಲಿ 65,000 ಕೊಟ್ಟಿದ್ದಾರೆ, ಫೈನಲ್ ಅಕೌಂಟ್ಸ್ ಅಲ್ಲಿ ಏನು ಕೊಟ್ಟಿಲ್ಲ. ಸೊ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ರೀಕನ್ಸೈಲ್ ದಿ ಪ್ರಾಫಿಟ್ಸ್ ಆಫ್ ದಿ ಕಂಪನಿ. ಪ್ರಾಫಿಟ್ಸ್ ಆಫ್ ದಿ ಕಂಪನಿ ಪ್ರಾಫಿಟ್ ನ ರೀಕನ್ಸೈಲ್ ಮಾಡ್ಬೇಕು. ಹೆಂಗ್ ಮಾಡೋದು, ಟರ್ನ್ ನೆಕ್ಸ್ಟ್ ಪೇಜ್, ಪೇಜ್ ನಂಬರ್ 172. ಸೊ ಅಂಡ್ ಸೊ ಕಂಪ್ನಿ ಏನ್ ಕಂಪ್ನಿ ಇರುತ್ತೋ ಅದನ್ನ ನೀವು ಸ್ಟೇಟ್ಮೆಂಟ್ ಹೆಡಿಂಗ್ ಬರೀಬೇಕು. ಎಕ್ಸೆಲ್ ಸಾಫ್ಟ್ ಕಂಪ್ನಿ ರಿಕನ್ಸೈಲ್ ಸ್ಟೇಟ್ಮೆಂಟ್ ಆಸ್ ಅಟ್ 31st December 2012. ಸೊ ಆಸ್ ಯೂಶುವಲ್ ನೀವು ಕಾಲಮ್ ಹಾಕೋಬೇಕು ಸೊಲ್ಯೂಷನ್ ಗೆ, ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ಫಸ್ಟ್ ಏನ್ ಹಾಕೋಬೇಕು, ನೀವು ಫಾರ್ಮೆಟ್ ಅಲ್ಲಿ ಚೆಕ್ ಮಾಡಿ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್. ನಿಮ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ ಪ್ರಾಫಿಟ್ ಕಾಸ್ಟ್ ಅಕೌಂಟ್ ಪ್ರಕಾರ 54,080 ಇದೆ. So put show that amount in the second column. For that you had profit on sale of asset. Profit on sale of asset 17,000, rent received 52,700, imputed rent charge 65,000, ಓವರ್ ವ್ಯಾಲ್ಯೂಯೇಷನ್ ಆಗಿದೆ ಸ್ಟಾಕ್, ಓಪನಿಂಗ್ ಸ್ಟಾಕ್ ಇಲ್ಲಿ ನೋಡಿ ಡಿಫರೆನ್ಸ್ ನೋಡಿ, ನಿಮ್ಮ ಅಲ್ಲೇ ಬ್ರಾಕೆಟ್ ಅಲ್ಲಿ ವರ್ಕಿಂಗ್ ಔಟ್ ತೋರಿಸಿದ್ದಾನೆ. 5,50,200 and 5,10,000. The difference is 40,200. And again under valuation of closing stock in cost account 3,75,000 ಇದೆ, ಮತ್ತೆ 3,64,360 ಮೈನಸ್ ಮಾಡಿದ್ರೆ ಯು ಗೆಟ್ ದಿ ಡಿಫರೆನ್ಸ್ 10,640. ಸೊ ಇಷ್ಟು ಕೂಡ ಆಡ್ ಮಾಡಿದ್ರೆ ಯು ಗೆಟ್ 1,85,540. ಅಗೇನ್ ಯು ಆಡ್ ದಿಸ್ ಅಮೌಂಟ್. From this you have to deduct depreciation undercharged in cost account. Cost account ಅಲ್ಲಿ ಡಿಪ್ರಿಸಿಯೇಷನ್ ಕಮ್ಮಿ ಚಾರ್ಜ್ ಮಾಡಿದ್ದಾರೆ, ಸೊ ಅದರ ಡಿಫರೆನ್ಸ್ ತಗೋಬೇಕು. 2,10,400, 1,96,520. ಡಿಫರೆನ್ಸ್ ಇಸ್ 13,880. ಸೊ ಸದ್ಯಕ್ಕೆ ಈ ಪ್ರಾಬ್ಲಮ್ ಅಲ್ಲಿ ಬೇರೆ ಐಟಮ್ಸ್ ಏನು ನಮ್ಗಿಲ್ಲ. ಸೊ ದಟ್ ಏನ್ ಮಾಡ್ತೀರಾ, ಈಗ ಬಂದಿರಾ 2,39,620 ಇಂದ 13,880 ಡಿಡಕ್ಟ್ ಮಾಡಿದ್ರೆ ಯು ವಿಲ್ ಗೆಟ್ ಪ್ರಾಫಿಟ್ ಆಸ್ ಪರ್ ಫೈನಲ್ accounts 2,25,740. So this is how you have to show the reconcile statement. So ಈ ರೀತಿ ನೀವು reconcile statement ನ ಪ್ರಿಪೇರ್ ಮಾಡ್ಕೋಬೇಕು. And just a minute. Go to page number 181. Go to page number 181. Read out the problem. The problem number is 6.6.8. The following is the trading in P&L account of MS Excel Soft P Limited for the year ended 31st March 2012. So ಇಲ್ಲಿ particulars rupees ಅಂತ ಕೊಟ್ಟಿದ್ದಾನೆ, ಡೆಬಿಟ್ ಸೈಡ್ ಮತ್ತೆ ಕ್ರೆಡಿಟ್ ಸೈಡ್. ಸೊ I will read out the debit side. Material consumed 54,80,000, wages 30,20,000, factory expenses 16,60,000, administration expenses 7,64,800, selling and distribution expenses 9 lakh, preliminary expenses and return of 80,000, goodwill return of 40,000, net profit 6,51,200. And then come to credit side, buy sales 1 crore 20 lakhs, finished stock 3,20,000, work in progress material bandu 1,28,000, wages bandu 72,000, and factory expenses 40, and dividends received 36,000. So this is a problem. And regarding adjustment ಏನಇದೆ ನೋಡೋಣ. The company manufactures a standard unit in the cost accounts.
Factory expenses have been recovered from the production at 20% on PC. Administration expenses at rupees 3 per unit on units produced. Selling and distribution expenses at rupees 4 per unit on units sold. Prepare a statement of cost and profit in cost book for the company and to reconcile the profit disclosed by both the set of accounting books. So ನಾವು ಇಲ್ಲಿ ಈ ಪ್ರಾಬ್ಲಮ್ ಕೊಟ್ಟಿರೋ ಪ್ರಕಾರ ನಾವು ಇದನ್ನ ರೀಕನ್ಸಲ್ ಮಾಡಬೇಕು. So turn next page, that's the page number 182. Write the Excel soft P limited a statement. You have to first prepare the statement of cost and profit. ಅದಾದ್ಮೇಲೆ reconcile ಮಾಡಬೇಕು. So first ನೀವು ಎಲ್ಲಿ ಕೇಳಿದಾರೆ statement of cost and profit ಮಾಡಬೇಕು, ಮತ್ತೆ cost sheet ಮಾಡಬೇಕು, ಅದಾದ್ಮೇಲೆ ನೀವು reconcile ಮಾಡಬೇಕು. So ಎರಡು combine ಮಾಡಿ ಕೊಟ್ಟಿದ್ದಾರೆ. So show here particulars. Materials ಬಂದು 54 lakh 80,000, wages 30 lakh 20,000, add ಮಾಡಿ you'll get PC 85 lakhs. For that you had factory expenses ಅವನೇ ಕೊಟ್ಟಿದ್ದಾರೆ 20% on prime cost ಮಾಡಿದ್ರೆ ನಿಮ್ಗೆ 17 ಲಕ್ಷ ಬರುತ್ತೆ. If you had that you'll get 1 crore 2 lakhs. And again if you deduct closing work in progress ಕೊಟ್ಟಿದ್ದಾರೆ, that's a 2 lakh 40. ಅದನ್ನ ಲೆಸ್ ಮಾಡಿದ್ರೆ ನಿಮ್ಗೆ ವರ್ಕ್ ಕಾಸ್ಟ್ ಸಿಗುತ್ತೆ, that is 99 lakh 60,000. For that if you had administration expenses, so administration expenses ಏನ್ ಮಾಡ್ಬೇಕು, 2 lakh 40,000 plus 8,000 ನಿಮ್ಮ adjustment ಅಲ್ಲಿ ನೋಡಿ ಎಲ್ಲ ಕೊಟ್ಟಿರ್ತಾರೆ, 2 lakh 40 plus 8 into rupees 3. Administration expenses at rupees 3 per unit and unit sold ಅಂತ ಕೊಡ್ತಾನೆ. So unit sold ಬಂದು ನಿಮ್ಗೆ ಎಷ್ಟಿರುತ್ತೆ 2 lakh 40, then plus 8,000 into rupees 3. Add ಮಾಡಿದ್ರೆ you'll get COP. For that if you deduct cost of finished stock, ಇಲ್ಲೂ ಕೂಡ cost of finished stock ನ ವರ್ಕಿಂಗ್ ನೋಟ್ ಮಾಡಿದ್ದಾರೆ ನಿಮ್ಮ ಸೊಲ್ಯೂಷನ್ ಅಲ್ಲಿ ನೋಡಿ. 8,000 divided by 2 lakh 48,000 into 1 crore 7 lakh 4,000. So if you calculate this you'll get 3 lakh 45 290. Again ಇದನ್ನ ನೀವು ಲೆಸ್ ಮಾಡ್ಕೊಂಡ್ರೆ if you'll get cost of goods sold. ಮತ್ತೆ cost of goods sold ಗೆ if you add selling and distribution expenses ಏನ್ ಕೊಡ್ತಾನೆ, 2 lakh 40 for 4 rupees ಅಂತ ಕೊಟ್ಟಿದ್ದಾನೆ, multiply ಮಾಡಿ you'll get 9 lakh 60. If you add that you'll get cost of sales 1 crore 13 lakh 18,710. And then profit is balancing in figure. ಯಾಕಂದ್ರೆ ಸೇಲ್ಸ್ ಕೊಟ್ಟಿದ್ದಾನೆ ನಿಮ್ಗೆ ಪ್ರಾಬ್ಲಮ್ ಅಲ್ಲಿ, ಸೇಲ್ಸ್ ಬಂದು 1 crore 20 lakhs ಇದೆ. ಸೊ ಈ 1 crore 20 lakhs ಇಂದ ಕಾಸ್ಟ್ ಆಫ್ ಸೇಲ್ಸ್ ನ ಮೈನಸ್ ಮಾಡಿದ್ರೆ you will get profit 6 lakh 81 290. So this completes the cost sheet and the statement of cost and profit. So ಇದನ್ನ ನೋಡ್ಕೊಂಡು ನಾವು ಏನ್ ಮಾಡ್ಬೇಕು, we have to prepare a reconciliation statement. ಇಲ್ಲಿ ಪಾರ್ಟ್ ಬಿ ಅಂತ ಕೊಟ್ಟಿದ್ದಾರೆ ನೋಡಿ, ಅದನ್ನ ಪ್ರಿಪೇರ್ ಮಾಡಬೇಕು. ಸೊ ಸೇಮ್ ಫಾರ್ಮೆಟ್, ಪರ್ಟಿಕ್ಯುಲರ್ಸ್, ಅಡ್ಜಸ್ಟ್ಮೆಂಟ್, ಅಮೌಂಟ್ ಅಂತ ಹಾಕಿ. ಸೊ ಪ್ರಾಫಿಟ್ ಆಸ್ ಪರ್ ಕಾಸ್ಟಿಂಗ್ ಬುಕ್ಸ್. ಸೊ ನಿಮ್ಗೆ ರೀಕನ್ಸಲ್ ಮಾಡಿ ಅಂತ ಕೊಟ್ಟಿದ್ದಾನೆ, ಬಟ್ ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಕಾಸ್ಟ್ ಅಕೌಂಟ್ ಪ್ರಾಫಿಟ್ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ನಾವು ಈ ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡ್ತೀವಿ. ಸೊ ನೀವು ಪಾರ್ಟ್ ಎ ನೋಡಿ, ಪಾರ್ಟ್ ಎಲ್ಲಿ ಪ್ರಾಫಿಟ್ ಎಷ್ಟು ಬಂದಿದೆ 6 lakh 81 290. ಸೊ ಅದೇ ಅಮೌಂಟ್ ನಾವು ಪಾರ್ಟ್ ಬಿ ಪ್ರಾಫಿಟ್ ಆಸ್ ಪರ್ ಕಾಸ್ಟಿಂಗ್ ಬುಕ್ಸ್ ಅಲ್ಲಿ 6 lakh 81 290 ತಗೊಳ್ಬೇಕು. ಅದಕ್ಕೆ ಆಡ್ ಮಾಡ್ತಾ ಹೋಗ್ತೀವಿ. ಏನ್ ಆಡ್ ಮಾಡ್ತೀವಿ, ಓವರ್ ರಿಕವರಿ ಆಗಿದೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 9 lakh 60 ಮತ್ತೆ 9 lakh ನ ಡಿಡಕ್ಟ್ ಮಾಡಿದ್ರೆ you get 60,000. ಅಗೇನ್ ಸೆಕೆಂಡ್ ಐಟಮ್ ಓವರ್ ರಿಕವರಿ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ 17 lakhs ಮತ್ತೆ 16 lakh 60,000 ಮೈನಸ್ ಮಾಡಿದ್ರೆ you get 40,000. ಮತ್ತೆ ಡಿವಿಡೆಂಡ್ ರಿಸೀವ್ 36,000 ಆಗಿದೆ. ಸೊ ಆಡ್ ಮಾಡಿ you'll get 8 lakh 17 290. Again if from that if you deduct under recovery of administration, so under recovery difference ಬಂದು 28,800. And second item preliminary expenses return of 80,000, goodwill return of 40,000, difference in valuation of finished stock 25,290. So ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ನೋಡಿ, finished stock 3 lakh 45 290 ಇದೆ. From that if you deduct 3 lakh 20,000 you'll get 1 lakh 66,090. ಸೊ ಇದನ್ನೆಲ್ಲ ನೀವು ಲೆಸ್ ಮಾಡಿದ್ರೆ you will get profit as per financial books. ಎಷ್ಟಿದೆ 6 lakh 51 200. ಸೊ ಕಾಸ್ಟ್ ಅಕೌಂಟ್ ಪ್ರಕಾರ 6,81,290 ಇರುತ್ತೆ. ಫೈನಾನ್ಷಿಯಲ್ ಅಕೌಂಟ್ಸ್ ಬಂದಾಗ 6,51,200 ಇರುತ್ತೆ. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ರೀಕನ್ಸಲ್ ದಿ ಕಾಸ್ಟ್ ಶೀಟ್. ಅಂಡ್ ನೆಕ್ಸ್ಟ್ ಗೋ ಟು ಪೇಜ್ ನಂಬರ್ move to unit 7 unit ಹೋಗಿ you will have process costing excluding inter process profits and joint product. So process costing ಅಂತ ಅಂದ್ರೆ ಏನು ಅಂದ್ರೆ it's a type of costing. This method, under this method of costing, costs are accumulated for each process separately is known as process costing. So for example ಏನ್ ಹೇಳ್ಬೋದು ಅಂತಂದ್ರೆ ನೀವು ಆಯಿಲ್ ಸಿಮೆಂಟ್ ಇಂಡಸ್ಟ್ರಿ ಆಗಲಿ ಮತ್ತೆ ಆಯಿಲ್ ರಿಫೈನರಿ ಆಗಲಿ ಆ ಪ್ರಾಡಕ್ಟ್ಸ್ ನ ಮಾಡ್ಬೇಕು, ಫೈನಲ್ ಪ್ರಾಡಕ್ಟ್ಸ್ ನ ಮಾಡ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಅದನ್ನ
ಫೈನಲ್ ಔಟ್ಪುಟ್ ಆಗಿ ಮಾಡಕ್ಕಾಗಲ್ಲ. ಸೊ ದೇ ಹ್ಯಾವ್ ಟು ಕನ್ವರ್ಟ್ ಕನ್ವರ್ಟ್ ದಿ ರಾ ಮೆಟೀರಿಯಲ್ ಇಂಟು ಫಿನಿಶ್ಡ್ ಗೂಡ್ಸ್. ಸೊ ಹೆಂಗ್ ಅದನ್ನ ಕನ್ವರ್ಟ್ ಮಾಡ್ತಾರೆ? ಸೊ ಕನ್ವರ್ಷನ್ ಮಾಡ್ಬೇಕಾದ್ರೆ ಸೊ ದೇ ಹ್ಯಾವ್ ಟು ಇನ್ವಾಲ್ವ್ ಇನ್ ಡಿಫ್ರೆಂಟ್ ಪ್ರೋಸೆಸ್. ಫಾರ್ ಎಕ್ಸಾಂಪಲ್, oil industry first is like crushing and then ರಿಫೈನಿಂಗ್, ಫೈನಲ್ ಪ್ರಾಡಕ್ಟ್ಸ್. ಸೊ ಈ ರೀತಿ ಇರುತ್ತೆ. ಸೊ ಒಂದೊಂದು ಸ್ಟೇಜಸ್ ಅಲ್ಲಿ ಪ್ರೊಡಕ್ಷನ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಅವಾಗ ಅದಕ್ಕೆ ಆ ಸ್ಟೇಜಸ್ ಅಲ್ಲಿ ಆ ಪ್ರೋಸೆಸ್ ಅಲ್ಲಿ ಎಕ್ಸ್ಪೆನ್ಸಸ್ ನ ಇನ್ಕರ್ ಮಾಡ್ತಾರೆ. ಸೊ ಫಾರ್ ಈಚ್ ಪ್ರೋಸೆಸ್ ದೇ ಹ್ಯಾವ್ ಟು ಅಸೆರ್ಟೈನ್ ದಿ ಕಾಸ್ಟ್, ಕ್ಯಾನ್ ಬಿ ಕಾಲ್ಡ್ as process cost. ಸೊ ಇದ್ರ ಬೇಸಿಸ್ ಮೇಲೆ ಒಂದು ಪ್ರಾಬ್ಲಮ್ ನೋಡೋಣ. Go to page number 191. Problem number is 7.4.1. The product passes through three distinct processes to completion. These processes are named A, B, C. So more process ಇದೆ A, B, C. During the month ended 31st December 2012, 1000 units were produced, and the details pertaining to each of the three processes are furnished below. So ಇಲ್ಲಿ ಮೂರು ಪ್ರೋಸೆಸ್ ಕೊಟ್ಟಿದ್ದಾನೆ. ಮತ್ತೆ ಅದ್ರ ಇನ್ಫಾರ್ಮೇಶನ್ ಏನು ಅಂತ ನೋಡೋಣ. Direct materials process A 6000, B get 3000, C get 2000, direct labor 5000 for A and 4000 for B and 3000 for C. Expenses 1000 for A, 2200 for B and 1000 for C. Adjustment is the overhead expenses for the period were rupees 2800 apportioned to the process on the basis of the direct labor. ಸೊ ಡೈರೆಕ್ಟ್ ಲೇಬರ್ ಮೇಲೆ 2800 ಡಿವೈಡ್ ಮಾಡ್ಕೋಬೇಕು. ನೋ ವರ್ಕಿಂಗ್ ಇನ್ ಪ್ರೋಗ್ರೆಸ್ ಆರ್ ಪ್ರೋಸೆಸ್ ಸ್ಟಾಕ್ಸ್ ಎಕ್ಸಿಸ್ಟೆಡ್ ಅಟ್ ದ ಬಿಗಿನಿಂಗ್ ಆರ್ ಅಟ್ ದ ಎಂಡ್ ಆಫ್ ದಿ ಮಂತ್. ಸೊ ದೇರ್ ಇಸ್ ನೋ ವರ್ಕ್ ಇನ್ ಪ್ರೋಗ್ರೆಸ್. ಪ್ರಿಪೇರ್ ಪ್ರೋಸೆಸ್ ಅಕೌಂಟ್. ಪ್ರೋಸೆಸ್ ಅಕೌಂಟ್ ನ ಪ್ರಿಪೇರ್ ಮಾಡಿದೆ ಹೇಳಿದಾನೆ. ಸೊ ಎಷ್ಟು ಪ್ರೋಸೆಸ್ ಇದೆ ನಿಮ್ಗೆ? ಪ್ರೋಸೆಸ್ ಎ, ಪ್ರೋಸೆಸ್ ಬಿ, ಪ್ರೋಸೆಸ್ ಬಿ. ಸೊ ಇನ್ ಕೇಸ್ ಎರಡೇ ಕೇಳಿದ್ರೆ ಎರಡೇ ಅಕೌಂಟ್ ತೋರಿಸಬೇಕು, ಮೂರ್ ಕೇಳಿದ್ರೆ ಮೂರ್ ಅಕೌಂಟ್ ತೋರಿಸ್ತೀರಾ. ಸೊ ಸ್ಟಾರ್ಟ್ ವಿತ್ ದಿ ಪ್ರೋಸೆಸ್ ಎ ಅಕೌಂಟ್. ಸೊ ಇಲ್ಲಿ ನೀವು ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ, ಆಸ್ ಯೂಶುವಲ್ ನೀವು ಫೈನಲ್ ಅಕೌಂಟ್ಸ್ ಮಾಡ್ತಿರಲ್ಲ, ಡೆಬಿಟ್ ಸೈಡ್ ಇಸ್ ಆಲ್ ಅಬೌಟ್ ಎಕ್ಸ್ಪೆನ್ಸಸ್ ಅಂಡ್ ಕ್ರೆಡಿಟ್ ಸೈಡ್ ಇಫ್ ದೇರ್ ಇಸ್ ಎನಿ ಇನ್ಕಮ್ಸ್ ಗೇನ್ ಇದ್ರೆ ಮಾತ್ರ ಶೋ ಮಾಡ್ತೀರಾ. ಸೊ ಪ್ರೋಸೆಸ್ ಅಕೌಂಟ್ ಎ ಓಪನ್ ಮಾಡಿದೀವಿ. ಯೂನಿಟ್ ನೋಡಿ, ಪೇಜ್ ನಂಬರ್ 192 ಅಲ್ಲಿ ನಿಮ್ ಸೊಲ್ಯೂಷನ್ ಇದೆ. ಅಲ್ಲಿ ನಿಮ್ಗೆ ಔಟ್ಪುಟ್ ಅದನ್ನೆಲ್ಲ ಮೆನ್ಷನ್ ಮಾಡ್ಬೇಕು. 1000 ಯೂನಿಟ್ಸ್ ಗೆ ನೀವು ಮಾಡ್ತಾ ಇದೀರಾ ಅಂತ ತೋರಿಸ್ಬೇಕು. ಸೊ ಕಮ್ ಟು ಡೆಬಿಟ್ ಸೈಡ್, ಪರ್ಟಿಕ್ಯುಲರ್ಸ್ ಕಾಸ್ಟ್ ಪರ್ ಯೂನಿಟ್, ಟೋಟಲ್ ಕಾಸ್ಟ್. ಕ್ರೆಡಿಟ್ ಸೈಡ್ ಪರ್ಟಿಕ್ಯುಲರ್ಸ್ ಕಾಸ್ಟ್ ಪರ್ ಯೂನಿಟ್, ಟೋಟಲ್ ಕಾಸ್ಟ್. ಸೊ ಡೆಬಿಟ್ ಸೈಡ್ ಅಲ್ಲಿ ಏನ್ ಹೇಳಿದೆ, ಎಕ್ಸ್ಪೆನ್ಸಸ್ ಎಲ್ಲ ಹಾಕ್ತಾ ಹೋಗ್ತೀರಾ. ಡೈರೆಕ್ಟ್ ಮೆಟೀರಿಯಲ್ಸ್ ಎಷ್ಟಿದೆ? 6000. ಡೈರೆಕ್ಟ್ ಲೇಬರ್ 5000. ಡೈರೆಕ್ಟ್ ಎಕ್ಸ್ಪೆನ್ಸಸ್ 1000. ಮತ್ತೆ ಓವರ್ ಹೆಡ್ಸ್ ಏನ್ ಮಾಡ್ಬೇಕು ನೀವು ಕೊಟ್ಟಿದ್ದಾರೆ ನೋಡಿ, ವರ್ಕ್ ಬ್ರಾಕೆಟ್ ಅಲ್ಲಿ ವರ್ಕಿಂಗ್ ಮಾಡಿದ್ದಾರೆ 2800 ನಿಮ್ದು ಯಾವ್ದು ಓವರ್ ಎಕ್ಸ್ಪೆನ್ಸಸ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅದು ಪ್ರಪೋರ್ಷನ್ ತೆಗಿಬೇಕು, ಡಿವೈಡ್ ಮಾಡಬೇಕು 25/70. ಸೊ ಅದಕ್ಕೆ ನಿಮ್ಗೆ ಏನ್ ಸಿಗುತ್ತೆ ಅಮೌಂಟ್? 1000 ಸಿಗುತ್ತೆ. ಈ ಕಾಸ್ಟ್ ಪರ್ ಯೂನಿಟ್ ಅಂತ ಅಂದ್ರೆ ಈ 6000 ಇದೆಯಲ್ಲ ಟೋಟಲ್ ಕಾಸ್ಟ್ ನ ಡಿವೈಡ್ 1000 ಔಟ್ಪುಟ್ ಇಂದ ಡಿವೈಡ್ ಮಾಡಿದ್ರೆ ನಿಮ್ಗೆ 6 ಕಾಸ್ಟ್ ಪರ್ ಯೂನಿಟ್. ಅದೇ ರೀತಿ 5000 divided by 1000 5 ಕಾಸ್ಟ್ ಪರ್ ಯೂನಿಟ್, 1000 divided by 1000 1 CPU, 1000 divided by 1000 1 CPU. ಸೊ ಟೋಟಲ್ ಮಾಡ್ಕೋಬೇಕು 13 ಬರುತ್ತೆ CPU. ಟೋಟಲ್ ಕಾಸ್ಟ್ ಒಂದು 30,000 ಬರುತ್ತೆ. ಡೆಬಿಟ್ ಸೈಡ್ ಆಯ್ತು. ದೆನ್ ಬೈ ಪ್ರೋಸೆಸ್ ಬಿ ಅಕೌಂಟ್. ಸೊ ಯಾವುದೇ ರೀತಿ ನಮ್ಗೆ ವರ್ಕ್ ಇನ್ ಪ್ರೋಗ್ರೆಸ್ ಆಗಲಿ, ಸೇಲ್ ಸ್ಕ್ರಾಪ್ ಆಗ್ಲಿ ಏನು ನಮ್ಗೆ ಕೊಟ್ಟಿಲ್ಲ. ಕೊಟ್ಟಿದ್ರೆ ನಾವು ಕ್ರೆಡಿಟ್ ಸೈಡ್ ತೋರಿಸ್ತಾ ಇದ್ರು. ಮತ್ತೆ ಇಲ್ಲಿ ಯಾವುದೇ ರೀತಿ ಏನು ನಮ್ಗೆ ಇನ್ಫಾರ್ಮೇಶನ್ ಇರೋದ್ರಿಂದ ಅದನ್ನ ಅಕೌಂಟ್ಸ್ ನ ಕ್ಲೋಸ್ ಮಾಡ್ತಾ ಇದೀವಿ. ಸೊ ಈ ಪ್ರೋಸೆಸ್ ಎ ಅಕೌಂಟ್ ಅಲ್ಲಿ ಬಂದಿರೋ ಬ್ಯಾಲೆನ್ಸ್ ನ ಬಿ ಗೆ ತೋರಿಸಬೇಕು. ಸೊ ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ನೋಡಿ, ಬೈ ಪ್ರೋಸೆಸ್ ಬಿ ಅಕೌಂಟ್ ಔಟ್ಪುಟ್ ಟ್ರಾನ್ಸ್ಫರ್. ಇಲ್ಲಿನ ಔಟ್ಪುಟ್ ನ ಪ್ರೋಸೆಸ್ ಬಿ ಗೆ ಕಳಿಸ್ತಾ ಇದೀವಿ ಅಂತ ಬರಿಬೇಕು. ಬೈ ಪ್ರೋಸೆಸ್ ಬಿ ಅಕೌಂಟ್ 13 ಮತ್ತೆ 13,000. ಸೊ ಅಕೌಂಟ್ ಕ್ಲೋಸ್ ಮಾಡ್ತೀವಿ. ವಿಲ್ ಗೋ ಟು ಪ್ರೋಸೆಸ್ ಬಿ ಅಕೌಂಟ್. ಮತ್ತೆ ಅದೇ ರೀತಿ ಪ್ರೋಸೆಸ್ ಬಿ ಅಕೌಂಟ್ ಓಪನ್ ಮಾಡ್ಕೋತೀವಿ. ಇದಿಲ್ಲ ನಾವು ಐಟಮ್ ನ ಹಾಕಕ್ಕೂ ಮುಂಚೆ ಹಿಂದಿನ ಪ್ರೋಸೆಸ್ ಎ ಅಕೌಂಟ್ ಅಲ್ಲಿ ಏನ್ ಬ್ಯಾಲೆನ್ಸ್ ಇತ್ತೋ ಅದನ್ನ ಬ್ರಾಡ್ ಡೌನ್ ಮಾಡಬೇಕು. ಇಲ್ಲಿ ನೋಡಿ ಡೆಬಿಟ್ ಸೈಡ್ ಅಲ್ಲಿ ಟು ಪ್ರೋಸೆಸ್ ಎ ಅಕೌಂಟ್ ಅಂತ. ಸೊ ಎ ಅಕೌಂಟ್ ಇಂದ ಏನೇನ್ ತಗೊಳ್ತಾ ಎಷ್ಟು ಅಮೌಂಟ್ ತಗೋತಾ ಇದ್ವಿ? 13 CPU ಮತ್ತೆ 13,000. ಸೊ ಫಸ್ಟ್ ಅದು ನೀವು ಬ್ಯಾಲೆನ್ಸ್ ನ ಬ್ರಾಡ್ ಡೌನ್ ಮಾಡ್ಕೋಬೇಕು. ಹಿಂದಿನ ಪ್ರೋಸೆಸ್ ಇಂದ ಅದನ್ನ ನೀವು ತಗೊಳ್ಬೇಕು. ಅಂಡ್ ಡೈರೆಕ್ಟ್ ಮೆಟೀರಿಯಲ್ ಬಂದು 3000, ಡೈರೆಕ್ಟ್ ಲೇಬರ್ 4000, ಡೈರೆಕ್ಟ್ ಎಕ್ಸ್ಪೆನ್ಸಸ್ 200, ಓವರ್ ಹೆಡ್ ಬಂದು ಸೇಮ್ ಕ್ಯಾಲ್ಕುಲೇಷನ್ ನೋಡಿ, ಅಲ್ಲಿ 25 into 20 ಗೆ ರೇಷಿಯೋ ತೆಗೆದಿದ್ದಾರೆ. ಅಂಡ್ ದೆನ್ ಇದನ್ನು ಕೂಡ ಸೇಮ್ ನೀವು ಡಿವೈಡೆಡ್ ಬೈ 1000 ಯೂನಿಟ್ಸ್ ಮಾಡ್ಕೋಬೇಕು CPU ಗೆ. ಸೊ ಇಲ್ಲೂ ಕೂಡ ನಮ್ಗೆ ಪ್ರೋಸೆಸ್ ಬಿಲ್ ಯಾವುದೇ ರೀತಿ ಸೇಲ್ ಸ್ಕ್ರಾಪ್ ಆಗಲಿ ಬೇರೆ ಯಾವುದೇ ರಿಲೇಟೆಡ್ ಕ್ರೆಡಿಟ್ ಐಟಮ್ಸ್ ಏನು ಇಲ್ಲ. ಸೊ ವಿ ಆರ್ ಕ್ಲೋಸಿಂಗ್ ದಿಸ್ ಪ್ರೋಸೆಸ್ ಬಿ ಅಕೌಂಟ್. ಸಾರಿ,
ಓಕೆ, ದೆನ್ ಪ್ರೋಸೆಸ್ ಬಿ ಅಕೌಂಟ್ ಕ್ಲೋಸ್ ಮಾಡ್ತೀವಿ. ಸೊ ಇಲ್ಲೂ ಕೂಡ ಇಲ್ಲಿನ ಔಟ್ಪುಟ್ ನಾವು ಪ್ರೋಸೆಸ್ ಸಿ ಗೆ ಕಳಿಸಬೇಕು. ಸೊ ಬೈ ಪ್ರೋಸೆಸ್ ಸಿ ಅಕೌಂಟ್ ಅಂತ ಔಟ್ಪುಟ್ ಟ್ರಾನ್ಸ್ಫರ್. ಸೊ ಇಲ್ಲಿ ಏನ್ ಬ್ಯಾಲೆನ್ಸ್ ಬಂದಿರುತ್ತೋ ಅದನ್ನ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಮತ್ತೆ ಪ್ರೋಸೆಸ್ ಸಿ ಬನ್ನಿ. ಸೊ ಪ್ರೋಸೆಸ್ ಸಿ ಅಕೌಂಟ್ ಓಪನ್ ಮಾಡಿ. ಇಲ್ಲಿ ಕೂಡ ನೀವು ಟು ಪ್ರೋಸೆಸ್ ಬಿ ಅಕೌಂಟ್ ಅಲ್ಲಿರೋ ಬ್ಯಾಲೆನ್ಸ್ ನ ಬಿ ಇಂದ ಬಂದಿರೋ ಬ್ಯಾಲೆನ್ಸ್ ಸಿ ತೋರಿಸಬೇಕು. ಸೊ ರೈಟ್ 21 ಸಿಪಿಯು ಮತ್ತೆ 21,000. ಸೊ ಡೈರೆಕ್ಟ್ ಮೆಟೀರಿಯಲ್ 2,000, ಡೈರೆಕ್ಟ್ ಲೇಬರ್ 5,000, ಎಕ್ಸ್ಪೆನ್ಸಸ್ 1,000, ಓವರ್ ಹೆಡ್ಸ್ ಬಂದು 1,000 ನೀವು ಕ್ಯಾಲ್ಕುಲೇಷನ್ ಕೊಟ್ಟಿದ್ದಾರೆ. ಸೊ ಆಲ್ ದಿಸ್ ಅಮೌಂಟ್ ಶುಡ್ ಬಿ ಡಿವೈಡೆಡ್ ಬೈ 1,000 ಔಟ್ಪುಟ್. ಇಲ್ಲಿ ನಮ್ಗೆ ಇಲ್ಲೂ ಕೂಡ ನಮ್ಗೆ ಏನು ಸೇಲ್ ಅಮೌಂಟ್ ಆಗ್ಲಿ ಬೇರೆ ಸ್ಕ್ರಾಪ್ ಆಗ್ಲಿ ಏನು ಇಲ್ಲ. ಸೊ ಇಲ್ಲೂ ಕೂಡ ಕ್ಲೋಸ್ ಮಾಡ್ತಾ ಇದೀವಿ ಬೈ ಫಿನಿಶ್ಡ್ ಸ್ಟಾಕ್. ಸೊ ಯಾವ್ದು ಕೊನೆ ಪ್ರೋಸೆಸ್ ಇರುತ್ತೋ ಅದಕ್ಕೆ ನಾವು ಫಿನಿಶ್ಡ್ ಸ್ಟಾಕ್ ಅಂತ ಮೆನ್ಷನ್ ಮಾಡಿ ಅಕೌಂಟ್ಸ್ ನ ಕ್ಲೋಸ್ ಮಾಡ್ತೀವಿ. ಸೊ 30 ಮತ್ತೆ 3,000. ಸೊ ದಿಸ್ ಇಸ್ ಅಬೌಟ್ ದಿ ಪ್ರೋಸೆಸ್ ಅಕೌಂಟ್. ಸೊ ಇಲ್ಲಿ ನಿಮ್ಗೆ ಎಕ್ಸ್ಟ್ರಾ ಐಟಮ್ಸ್ ಏನೇನ್ ಬರುತ್ತೆ ಅಂತ ಅಂದ್ರೆ ನಾರ್ಮಲ್ ಲಾಸ್ ಬರುತ್ತೆ, ಅಬ್ನಾರ್ಮಲ್ ಲಾಸ್ ಬರುತ್ತೆ. ಸೊ ಅವಾಗ ಬಂದಾಗ ಸ್ವಲ್ಪ ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗತ್ತೆ. ಅದ್ರ ಬೇಸಿಸ್ ಮೇಲೆ ನಾನು ನಿಮ್ಗೆ ಒಂದು ಪ್ರಾಬ್ಲಮ್ ಮಾಡ್ತೀನಿ. ಗೋ ಟು ಪೇಜ್ ನಂಬರ್ 198. ಪೇಜ್ ನಂಬರ್ 198 ಗೆ ಹೋಗಿ ಅಲ್ಲಿ ಪ್ರಾಬ್ಲಮ್ ನಂಬರ್ 7.9.2. page number 198, problem number 7.9.2. I will read out the problem. We just go through that. A product passes through 3 processes to completion. The processes are named crushing, refining and finishing. So process 3 process ಇದೆಯಂತೆ, crushing, refining ಮತ್ತೆ finishing. So ನೋಡಿ particulars ಕೊಟ್ಟಿದ್ದಾರೆ, direct wages, power, steam, other expenses, crushing ಎಷ್ಟು, refining ಎಷ್ಟು, finishing ಎಷ್ಟು ಕೊಟ್ಟಿದ್ದಾರೆ. 15, 6, 2, 3 ಮತ್ತೆ ರಿಫೈನಿಂಗ್ ಗೆ 100,000, 5,000, 1,000, 2,000, ಫಿನಿಶಿಂಗ್ 10,000, 3,000, 500, 500. ಅಡ್ಜಸ್ಟ್ಮೆಂಟ್ ನೋಡಿ, ಕಮ್ ಟು ಪೇಜ್ ನಂಬರ್ 199. 1,000 pounds of copra was purchased, raw material ಅದು ಆಯಿಲ್ ದು. Copra was purchased at a cost of rupees 3,000. Crude oil produced 2,500 pounds and refined oil 1,800 pounds. Finished oil 1,760 pounds. 500 pounds of crude oil was sold at cost plus 20%. Copra residue 300 pounds sold for 10,000 and sack sold for 1,000. So wastage of 100 pounds of refining process sold for 800 rupees and cask cost rupees 3,000. Oil stored in cask sold for 200 per pound. Prepare process account. So process account prepare ಮಾಡಬೇಕು. ಏನೇನ್ ಅಕೌಂಟ್ ಕೊಟ್ಟಿದ್ದಾರೆ ಅವರೇ ಕೊಟ್ಬಿಟ್ಟಿದ್ದಾರೆ. ಕ್ರಶಿಂಗ್ ಪ್ರೋಸೆಸ್ ಅಕೌಂಟ್ ಅಂತ ಹೆಡ್ಡಿಂಗ್ ಬರೀಬೇಕು. ಫಸ್ಟ್ ಏನ್ ಕೊಟ್ಟಿದ್ದಾರೆ ಆ ಪ್ರೋಸೆಸ್ ಹೆಡ್ಡಿಂಗ್ ಬರೀಬೇಕು. ರೈಟ್ ಕ್ರಶಿಂಗ್ ಪ್ರೋಸೆಸ್ ಅಕೌಂಟ್. ಇಲ್ಲಿ ಕೂಡ ಪರ್ಟಿಕ್ಯುಲರ್ಸ್ ಅಲ್ಲಿ ನಿಮ್ಗೆ ಸಿಪಿಯು ಅಂತಿತ್ತು. ಇಲ್ಲಿ ಆಯಿಲ್ ರಿಫೈನರಿಗೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ಮೌಂಟ್ಸ್ ಅಂತ ಯೂಸ್ ಮಾಡ್ತೀವಿ per unit na measure ಮಾಡಕ್ಕೆ. So mounts amount, particulars mounts amount. I'll go to debit side first. So to copra purchase. So copra ಅಂದ್ರೆ ಅದು ಮೆಟೀರಿಯಲ್ ರಾ ಕಚ್ಚಾ ವಸ್ತು. ಸೊ ಕೋಪ್ರಾ ಪರ್ಚೇಸ್ ಎಷ್ಟು ನಿಮ್ ನೋಡಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ 300 mounts. So 300 into amounts is to 10. Yes, if you convert that you will get 3 lakhs. And then direct wages ಬಂದು ಕೊಟ್ಟಿದ್ದಾನೆ ನಿಮ್ಗೆ 15,000 ನೋಡಿ ಡೈರೆಕ್ಟ್ ಕೊಟ್ಟಿದ್ದಾನೆ, ಏನು ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಪವರ್ 6,000, ಸ್ಟೀಮ್ 2,000, ಅದರ್ ಎಕ್ಸ್ಪೆನ್ಸಸ್ 3,000. and then go to credit side. ಇಲ್ಲಿ ನಾವೇನ್ ಮಾಡ್ಬೇಕು, by loss in weight in crushing ಅಂತ ಇದೆ. ಸೊ ದಟ್ಸ್ ಅ ಬ್ಯಾಲೆನ್ಸಿಂಗ್ ಫಿಗರ್ ಆಫ್ ಅಮೌಂಟ್ಸ್ ಕಾಲಮ್. ಅದು ಬ್ಯಾಲೆನ್ಸಿಂಗ್ ಫಿಗರ್ ಅಂದ್ರೆ ನೀವ್ ಅದನ್ನ ಎಲ್ಲೂ ಹುಡುಕಂಗಿಲ್ಲ. ಅದು ನೀವೇನ್ ಮಾಡ್ಬೇಕು, ಡೆಬಿಟ್ ಸೈಡ್ ಮತ್ತೆ ಕ್ರೆಡಿಟ್ ಸೈಡ್ ನ ಟೋಟಲ್ ಮಾಡಿ ಬಂದಿರೋ ಬ್ಯಾಲೆನ್ಸ್ ನ ಈ ಬ್ಯಾಲೆನ್ಸಿಂಗ್ ವೇಟ್ ಅಂತ ಬರಿಬೇಕು. ಓಕೆ, ಅಂಡ್ ಇಲ್ಲಿ ನೋಡಿ ಆಫ್ಟರ್ ದಟ್ ನೆಕ್ಸ್ಟ್ ಐಟಮ್ ಕೋಪ್ರಾ ರೆಸಿಡ್ಯೂ ಸೋಲ್ಡ್. ಕೋಪ್ರಾ ರೆಸಿಡ್ಯೂ ಸೋಲ್ಡ್ ಎಷ್ಟು ಅಮೌಂಟ್ಸ್ 300 ಅಂಡ್ ಅಮೌಂಟ್ ಇಸ್ 10,000 ಅಂಡ್ ಸ್ಯಾಕ್ ಸೋಲ್ಡ್ ಅಮೌಂಟ್ ಕೊಟ್ಬಿಟ್ಟಿದ್ದಾನೆ 1,000. ಕ್ರೂಡ್ ಆಯಿಲ್ ಸೋಲ್ಡ್ 500. ಇದ್ರ ಮೇಲೆ ಬ್ರಾಕೆಟ್ ಅಲ್ಲಿ ನಿಮ್ಗೆ ವರ್ಕಿಂಗ್ ನೋಟ್ ರೆಫರ್ ಮಾಡಬೇಕು. ಸೆಲ್ಲಿಂಗ್ ಪ್ರೈಸ್ ಕಾಸ್ಟ್ ಪ್ರೈಸ್ ಆಫ್ rupees 63,000 ಪ್ಲಸ್ 20% ಪ್ರಾಫಿಟ್ ಆನ್ ಸೇಲ್ ಪ್ರೈಸ್ ಮಾಡಿದ್ರೆ ನಿಮ್ಗೆ 75,600 ಬರುತ್ತೆ. ಅಂಡ್ ದೆನ್ ರಿಫೈನಿಂಗ್ ಪ್ರೋಸೆಸ್ ಎಲ್ಲ ಮುಗಿತು, ಅಕೌಂಟ್ ನ ಕ್ಲೋಸ್ ಮಾಡ್ತಾ ಇದೀವಿ. ಇಲ್ಲಿ ಬಂದಿರೋ ಔಟ್ಪುಟ್ ನ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು, ರಿಫೈನಿಂಗ್ ಪ್ರೋಸೆಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಅಂಡ್ ದೆನ್ ನಿಮ್ಗೆ ಅಲ್ಲಿ ನೋಡಿ ಬ್ರಾಕೆಟ್ ಕೊಟ್ಟಿದ್ದಾರೆ, ಔಟ್ಪುಟ್ ಆಫ್ ಕ್ರೂಡ್ ಆಯಿಲ್ ಟ್ರಾನ್ಸ್ಫರ್ ಟು ರಿಫೈನಿಂಗ್ ಪ್ರೋಸೆಸ್ ಅಟ್ rupees 120 per amount. ಸೊ ಇದಕ್ಕೆಲ್ಲ ನಿಮ್ಗೆ ವರ್ಕಿಂಗ್ ನೋಟ್ ಇದೆ. ಯು ಗೋ ಟು ಪೇಜ್ ನಂಬರ್ 201. ಈ 201 ಅಲ್ಲಿ ನೋಡಿ ಸೆಲ್ಲಿಂಗ್ ಪ್ರೈಸ್ ಆಫ್ ಕ್ರೂಡ್ ಆಯಿಲ್ ಸೋಲ್ಡ್ rupees 75,600 has been arrived as follows. ಹೆಂಗ್ ಮಾಡಿದ್ದಾರೆ ಅಂತ ತೋರಿಸಿದ್ದಾರೆ. ಕಾಸ್ಟ್ ಆಫ್ ಕ್ರೂಡ್ ಆಯಿಲ್ 500 into 126, 63,000
and profit 20% on cost, that is 63,000 into 20% ಮಾಡಿದ್ರೆ you get 12,600. The total is 75,600. ಅಲ್ಲೇ ಕೊಟ್ಟಿದ್ದಾರೆ ನಿಮ್ಗೆ ವರ್ಕಿಂಗ್ ನೋಟ್. ಸೊ ಅದನ್ನ 75,600 ಹಾಕೋಬೇಕು. ಸೊ ಅಕೌಂಟ್ ನ ಕ್ಲೋಸ್ ಮಾಡ್ತೀರಾ. ಅಕೌಂಟ್ ನ ಕ್ಲೋಸ್ ಮಾಡಿದಾಗ ಬ್ಯಾಲೆನ್ಸ್ ಇನ್ ಫಿಗರ್ ಬರುತ್ತೆ ನಿಮ್ಗೆ. ಲಾಸ್ ಇನ್ ವೇಟಿಂಗ್ ಕ್ರಶಿಂಗ್ ಎಷ್ಟು 200. Turn next page. That's the page number 200. Next process is refining process account. Same format ಹಾಕು. ಸೊ ಇಲ್ಲೂ ಕೂಡ ಏನ್ ಮಾಡ್ತೀರಾ, ಕ್ರಶಿಂಗ್ ಬ್ಯಾಲೆನ್ಸ್ ನ ರಿಫೈನಿಂಗ್ ಅಲ್ಲಿ ತೋರಿಸಬೇಕು. ಟು ಕ್ರಶಿಂಗ್ ಪ್ರೋಸೆಸ್ ಅಕೌಂಟ್ 2,000 ಮತ್ತೆ 2,52,000 ಔಟ್ಪುಟ್ ಆಫ್ $2 ಟ್ರಾನ್ಸ್ಫರ್ ಫ್ರಮ್ ಕ್ರಶಿಂಗ್ ಪ್ರೋಸೆಸ್. ದೆನ್ ವೇಜಸ್ ಪ್ರಾಬ್ಲಮ್ ಡೈರೆಕ್ಟ್ ಕೊಟ್ಟಿದ್ದಾರೆ 12,000, ಪವರ್ 5,000, ಸ್ಟೀಮ್ 1,000, ಅದರ್ ಎಕ್ಸ್ಪೆನ್ಸಸ್ 2,000. ಅಂಡ್ ಇಲ್ಲೂ ಕೂಡ ಬೈ ಲಾಸ್ ಇನ್ ವೇಟ್ ಅಂತ ಬರೀಬೇಕು. BRF ಅಂತ ಬರ್ಕೊಂಡಿರಿ. ಅಕೌಂಟ್ ಕ್ಲೋಸ್ ಮಾಡಾದ್ಮೇಲೆ ಬಂದಿರೋ ಬ್ಯಾಲೆನ್ಸ್ ನ ತೋರಿಸಬೇಕು. ಸೊ ದೆನ್ ವೇಸ್ಟೇಜ್ ಸೋಲ್ಡ್ 100 ಇದೆ ಫಾರ್ 800 rupees. ಅಂಡ್ ಇಲ್ಲೇನೆ ಬೇರೆ ರೀತಿ ನಮ್ಗೆ ಯಾವುದೇ ಐಟಮ್ ಇಲ್ಲ. ಸೊ ಫಿನಿಶಿಂಗ್ ಪ್ರೋಸೆಸ್ ಅಕೌಂಟ್ ಬಂದು 18,000 ಅಮೌಂಟ್ಸ್ ಇದೆ. ಸೊ ಅದನ್ನ ಅಮೌಂಟ್ ಕನ್ವರ್ಟ್ ಮಾಡಿದ್ರೆ ಯು ಗೆಟ್ 2,71,200. ಸೊ ದಿಸ್ ಇಸ್ ಕನ್ವರ್ಟ್ ಮಾಡ್ಕೋಬೇಕು ನೀವು ರುಪೀಸ್ಗೆ 150 rupees ಹಂಗೆ ಫಿನಿಶಿಂಗ್ ಪ್ರೋಸೆಸ್ ನ. ಅಂಡ್ ಅಕೌಂಟ್ ನ ಕ್ಲೋಸ್ ಮಾಡಿ ಬಂದಿರೋ ಬ್ಯಾಲೆನ್ಸ್ ಈಸ್ ಲಾಸ್ ಇನ್ ವೇಟ್, ದಟ್ ಈಸ್ 100. ನೆಕ್ಸ್ಟ್ ಐ ಗೋ ಟು ಫಿನಿಶಿಂಗ್ ಪ್ರೋಸೆಸ್ ಅಕೌಂಟ್. ಈ ಫಿನಿಶಿಂಗ್ ಪ್ರೋಸೆಸ್ ಅಲ್ಲಿ ಇಲ್ಲೂ ಕೂಡ ರಿಫೈನಿಂಗ್ ಅಲ್ಲಿ ಏನ್ ಔಟ್ಪುಟ್ ಇತ್ತು ಅದನ್ನ ಇಲ್ಲಿ ತಗೊಳ್ಬೇಕು ಆಸ್ ಎ ಇನ್ಪುಟ್. ಟು ರಿಫೈನಿಂಗ್ ಪ್ರೋಸೆಸ್ ಅಕೌಂಟ್ 1,800 ಮತ್ತೆ 2,71,200. ಸೊ ಡೈರೆಕ್ಟ್ ಯೂಸಸ್ 10,000, ಪವರ್ 3,000, ಸ್ಟೀಮ್ 500, ಅದರ್ ಎಕ್ಸ್ಪೆನ್ಸಸ್ 500, ಕಾಸ್ಟ್ ಆಫ್ ಕಾಸ್ಟ್ ಅದು ಬಂದಿರೋದು ಫಿನಿಶಿಂಗ್ ಅಲ್ಲಿ. ಸೊ ಅದಕ್ಕೆ ಫಿನಿಶಿಂಗ್ ಅಲ್ಲಿ ತೋರಿಸ್ತಾ ಇದೀವಿ. ಅಂಡ್ ಇಲ್ಲೂ ಕೂಡ ಬೈ ಲಾಸ್ ಇನ್ ವೇಟ್ ಅಂತ ಬರ್ಕೊಂಡಿರಿ, ಬೈ BRF ಅಂತ ಅದು ಲಾಸ್ಟ್ ಅಲ್ಲಿ ಬ್ಯಾಲೆನ್ಸ್ ನ ಮಾಡ್ಕೋಬೇಕು. ಅಂಡ್ ದೆನ್ ಬೈ ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಔಟ್ಪುಟ್ ಆಫ್ ದ ಫಿನಿಶಿಂಗ್ ಪ್ರೋಸೆಸ್ ಟ್ರಾನ್ಸ್ಫರ್ ಟು ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಅಟ್ rupees 163. ಸೊ 1,760 ಏನಿದೆ ಅದು ಕನ್ವರ್ಟ್ ಮಾಡಿ you'll get 2,88,200. ಸೊ ಅಕೌಂಟ್ಸ್ ನ ಕ್ಲೋಸ್ ಮಾಡ್ತೀರಾ. ಅಕೌಂಟ್ಸ್ ನ ಕ್ಲೋಸ್ ಮಾಡಿದಾಗ ಬಂದಿರೋ ಬ್ಯಾಲೆನ್ಸ್ ಲಾಸ್ ಇನ್ ವೇಟಿಂಗ್ ಫಿನಿಶಿಂಗ್. ನೆಕ್ಸ್ಟ್ ಈಸ್ ಅಬೌಟ್ ಫಿನಿಶ್ಡ್ ಸ್ಟಾಕ್. ಸೊ ಫಿನಿಶ್ಡ್ ಸ್ಟಾಕ್ ಹೆಂಗ್ ಮಾಡ್ಬೇಕು ನೋಡಿ. ಟು ಫಿನಿಶಿಂಗ್ ಪ್ರೋಸೆಸ್ ಅಲ್ಲಿ ಬಂದಿರೋ ಬ್ಯಾಲೆನ್ಸ್ ನ ಕ್ಯಾರಿ ಮಾಡ್ಕೋತೀರಾ 1,760, 2,88,200. ಅಂಡ್ ದೆನ್ ಬೈ ಸೇಲ್ ಆಫ್ ಫಿನಿಶ್ಡ್ ಆಯಿಲ್. ಸೊ ಅದನ್ನ ಸೇಲ್ ಮಾಡ್ತಾ ಇದ್ದಾರೆ 1,760 at ₹200. Amount is 3,50,000. So accounts ನ ಕ್ಲೋಸ್ ಮಾಡಿದ್ರೆ you'll get the profit 63,800. So that is in the page number 201. So this is how the process account for ಆಯಿಲ್ ಇಂಡಸ್ಟ್ರಿ ವಿಲ್ ಬಿ ಡನ್. ಆಮೇಲೆ ನಿಮಗೆ ಪೇಜ್ ನಂಬರ್ ಅಲ್ಲಿ 207 ಅಲ್ಲಿ ವರ್ಕಿಂಗ್ ನೋಟ್ಸ್ ಎಲ್ಲ ಕೊಟ್ಟಿರ್ತಾರೆ, ಅಬ್ನಾರ್ಮಲ್ ಲಾಸ್ ಅಂಡ್ ಅಬ್ನಾರ್ಮಲ್ ಅಕೌಂಟ್. ಸೊ ಅದನ್ನು ಕೂಡ ನೀವು ಫಾರ್ಮುಲಾಸ್ ನ ಕಲ್ತ್ಕೊಂಡ್ರೆ you will come to know how to calculate the abnormal loss and abnormal gain. And then I'll move to unit 8. ಯೂನಿಟ್ 8 ಅಲ್ಲಿ ನಿಮ್ಗೆ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂತ ಬರುತ್ತೆ. ಸೊ ಅದ್ರಲ್ಲಿ ನಿಮ್ಗೆ ಆಪರೇಟಿಂಗ್ ಕಾಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಅಂಡರ್ಟೇಕಿಂಗ್ಸ್ ಅಂತ ಇರುತ್ತೆ. ಸೊ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂತ ಅಂದ್ರೆ ಈಗ ನೀವೇ ಯೂಸ್ ಮಾಡ್ತಿದ್ರ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಂತೆಲ್ಲ. ಸೊ ಇಟ್ಸ್ ಅ ಕೈಂಡ್ ಆಫ್ ಲೈಕ್ ಜಾಬ್ ಆರ್ಡರ್ ಕಾಸ್ಟಿಂಗ್, ಬಟ್ ದ ಜಾಬ್ ಇಸ್ ಬಿಗ್ ಇನ್ ದ ನೇಚರ್ ಅಂಡ್ ಎಕ್ಸ್ಟೆಂಡ್ಸ್ ಟು ಮೋರ್ ದೆನ್ 1 financial year. So the work is done according to the specification of the customer. So 1 year contract, 2 ವರ್ಷ ಕಾಂಟ್ರಾಕ್ಟ್, 3 ವರ್ಷ ಕಾಂಟ್ರಾಕ್ಟ್, ಹಂಗೆ ಆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅಕೌಂಟ್ಸ್ ಪ್ರಿಪೇರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು. ಸೊ ಅದನ್ನೆಲ್ಲ ಒಂದು ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಅದನ್ನ ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡ್ಕೊತಾರೆ. ಸೊ ಇಲ್ಲಿ ನೀವು ಪೇಜ್ ನಂಬರ್ 214 ಬನ್ನಿ. ಈ ಪೇಜ್ ನಂಬರ್ 214 ಅಲ್ಲಿ ನಿಮ್ಗೆ ಸರ್ಟನ್ ಕ್ರೈಟೀರಿಯಾ ಕೊಟ್ಬಿಟ್ಟು ಅಲ್ಲಿ ನಿಮ್ಗೆ ಫಾರ್ಮುಲಾಸ್ ಹಾಕಿದ್ದಾರೆ. ಫಾರ್ ಎಕ್ಸಾಂಪಲ್ ಪೇಜ್ ನಂಬರ್ 214 ಅಲ್ಲಿ ಲಾಸ್ಟ್ ಅಲ್ಲಿ ನೋಡಿ, ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ಡ್ ಇಂಟು ವರ್ಕ್ ಸರ್ಟಿಫೈಡ್. ಸೊ ಇದನ್ನೆಲ್ಲ ನಿಮ್ಗೆ ಕೆಲವು ಪರ್ಸೆಂಟೇಜ್ ಬೇಸಿಸ್ ಮೇಲೆ ಇದನ್ನ ನೀವು ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಯಾವ್ಯಾವ ಪರ್ಸೆಂಟೇಜ್ ಬೇಸಿಸ್ ಮೇಲೆ ಎಷ್ಟೆಷ್ಟು ಅಂತ ಅವ್ರು ನಿಮ್ಗೆ ಕೊಟ್ಟಿರ್ತಾರೆ. 2/3 ಯಾವಾಗ, ಹಾಫ್ ಯಾವಾಗ, 3/4 ಯಾವಾಗ ಅಂತ ಕೊಟ್ಟಿರ್ತಾರೆ. ಅಂಡ್ ಅಗೇನ್ ಕಮ್ ಟು ಪೇಜ್ ನಂಬರ್ 215. ಇಲ್ಲಿ ನಿಮ್ಗೆ ಕೆಲವು ಫಾರ್ಮುಲಾಸ್ ಕೊಟ್ಟಿದ್ದಾರೆ ಟು ಡಿಟರ್ಮೈನ್ ದ ಪ್ರಪೋರ್ಷನ್ ಆಫ್ ಎಸ್ಟಿಮೇಟೆಡ್ ಪ್ರಾಫಿಟ್ ಟು ಬಿ ಟೇಕನ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. Go to page number 215. ಅಲ್ಲಿ ನೋಡಿ estimated profit into work certified into contract price and estimated profit into work certified into cash received divided by contract price ಮತ್ತೆ work certified.
ಅದೇ ರೀತಿ ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ಕಾಸ್ಟ್ ಆಫ್ ವರ್ಕ್ ಡನ್ ಟು ಡೇಟ್ ಡಿವೈಡ್ ಬೈ ಎಸ್ಟಿಮೇಟೆಡ್ ಟೋಟಲ್ ಕಾಸ್ಟ್. ಸೊ ಫಸ್ಟ್ ನೀವು ಫಾರ್ಮುಲಾಸ್ ಏನಿದೆಯೋ ಫಾರ್ಮುಲಾಸ್ ಚೆನ್ನಾಗಿ ಕಲ್ತ್ಕೋಬೇಕು. ಯಾವ ಪರ್ಸೆಂಟೇಜ್ ಬಂದ್ರೆ ಎಷ್ಟು ನಾವು ಪ್ರಪೋರ್ಷನ್ ಹಾಕೋಬೇಕು ಅಂತ. ಸೊ ಗೋ ಟು ಪೇಜ್ ನಂಬರ್ 216, 216 ಪೇಜ್ ನಂಬರ್ ಹೋಗಿ ಪ್ರಾಬ್ಲಮ್ ನಂಬರ್ ಬಂದು 8.9.1. The following expenses were incurred on a contract which commenced on January 2008. Material purchased 2 lakh, materials at the end 30,000, direct wages 4 lakh, plant issued 1 lakh, establishment charges 1 lakh 20. Contract price rupees 12 lakh. It was duly received when the contract was completed on 31st December 2008. Charge indirect expenses at 25% on direct wages. The plant value at the end of the contract was rupees 80,000. Prepare contract account and contractees account. So ಇಲ್ಲಿ ನಮಗೆ ಹೆಚ್ಚಿಗೆ ವರ್ಷ ಕಾಂಟ್ರಾಕ್ಟ್ ಕೇಳಿಲ್ಲ, ಬರೀ ಒಂದೇ ವರ್ಷ ಕಾಂಟ್ರಾಕ್ಟ್. ಸೊ ರೈಟ್ ಡೌನ್ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ 31st December 2000. ಇಲ್ಲೂ ಕೂಡ ನೀವು ಡೆಬಿಟ್ ರುಪೀಸ್, ಪರ್ಟಿಕ್ಯುಲರ್ ರುಪೀಸ್ ಮತ್ತೆ ಪರ್ಟಿಕ್ಯುಲರ್ ರುಪೀಸ್ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ತೋರಿಸಬೇಕು. ಡೆಬಿಟ್ ಸೈಡ್ ಅಲ್ಲಿ ಏನೇನ್ ಹಾಕೋಬೇಕು ಅಂದ್ರೆ ಎಲ್ಲಾ ಎಕ್ಸ್ಪೆನ್ಸಸ್ ಇನ್ಕರ್ ಏನ್ ಕಾಂಟ್ರಾಕ್ಟ್ ಆಗ್ತಾ ಇದಾರೋ ಅದನ್ನೆಲ್ಲ ಹಾಕೋಬೇಕು, ಜೊತೆಗೆ ಓಪನಿಂಗ್ ಬ್ಯಾಲೆನ್ಸ್ ಹಾಕೋಬೇಕು. ಕ್ರೆಡಿಟ್ ಸೈಡ್ ಏನ್ ಮಾಡ್ಬೇಕು, ಇಲ್ಲಿ ನಿಮ್ಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಮತ್ತೆ ಏನಾದ್ರು ಉಳಿದಿರೋ ಐಟಮ್ಸ್ ಎಲ್ಲ ಹಾಕೊಳ್ತೀವಿ. ಸೊ ಇಲ್ಲಿ ನಮ್ಗೆ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ. ಮೆಟೀರಿಯಲ್ಸ್ 2 lakh, ಡೈರೆಕ್ಟ್ ವೇಜಸ್ 4 lakh, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಬಂದು 25% ಅಂತೆ. ಸೊ 25% 4 lakh ಮಾಡಿದ್ರೆ ದಟ್ ಈಸ್ 80,000. ಪ್ಲಾಂಟ್ ಇಶ್ಯೂ ಮಾಡ್ತಾ ಇದಾರೆ 1 lakh, ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್ 1 lakh 20. ಸೊ ಕಾಂಟ್ರಾಕ್ಟೀಸ್ ಅಕೌಂಟ್ ಬಂದು ಎಷ್ಟು ಕೊಡ್ಬೇಕು, ಕಾಂಟ್ರಾಕ್ಟ್ ಪ್ರೈಸ್ ಅಂತೆ 12 lakhs ಕೊಡ್ಬೇಕು. ದೆನ್ ಕ್ಲೋಸಿಂಗ್ ಸ್ಟಾಕ್ ನೋಡಿ ಏನಾದ್ರು ಇದೆಯಾ ಅಂತ. ಎಸ್, ವಿ ಹ್ಯಾವ್ ಮೆಟೀರಿಯಲ್ಸ್ ಅಟ್ ದಿ ಎಂಡ್ 30,000, ಪ್ಲಾಂಟ್ ಅಟ್ ದಿ ಎಂಡ್ 80,000. ಸೊ ಅಕೌಂಟ್ಸ್ ನ ಕ್ಲೋಸ್ ಮಾಡ್ತೀವಿ. ಬಂದಿರೋ ಬ್ಯಾಲೆನ್ಸ್ ಅನ್ನ 4,10,000 ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನೇನ್ ಅಕೌಂಟ್ ಕೇಳಿದಾನೆ, ಕಾಂಟ್ರಾಕ್ಟೀಸ್ ಅಕೌಂಟ್. ಸೊ ಕಾಂಟ್ರಾಕ್ಟೀಸ್ ಅಕೌಂಟ್ ಅಂದ್ರೆ ಅವ್ರಿಗೆ ನಾವು ಪೇ ಮಾಡ್ತೀವಿ ಕಾಂಟ್ರಾಕ್ಟ್ ಮುಗಿದಾಗ. ಸೊ ಟು ಕಾಂಟ್ರಾಕ್ಟ್ ಅಕೌಂಟ್ 12 lakhs and by bank account 12 lakhs. ಸೊ ಕಾಂಟ್ರಾಕ್ಟ್ ಮತ್ತೆ ಕಾಂಟ್ರಾಕ್ಟೀಸ್ ಅಕೌಂಟ್ 1 year ಗೆ ಮುಗಿತು. So if they may ask you to prepare contract account for 3 years, 3 ವರ್ಷ ಮಾಡಿದಾಗ ಏನ್ ಮಾಡಬೇಕು? Go to page number 221. I have read out the problem. Sindhuja Construction undertook a contract for the construction of building for rupees 75 lakhs on 1st January 2004. The contractee agreed to pay 75% of the work certified immediately. So 75% immediate ಕೊಟ್ಟಿದ್ದಾನಂತೆ. For the years 2005 ಮತ್ತೆ 4, 5, 6 ಗೆ ಪ್ರಿಪೇರ್ ಮಾಡಬೇಕು. ನೋಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಮೆಟೀರಿಯಲ್ಸ್ issued 10 lakh, 12 lakh, 8 lakh, wages 8 lakh 50, 11 lakh, 6 lakh. Direct expenses 60,000, 75,000, 40,000. Indirect expenses 20,000, 26, 18. Stock of material on site 31st December 1 lakh, 8 lakh, 6 lakh. Plant issued 15 lakh, 5 gilla, 6 gilla. Work certifies 20 lakh, 50 lakh. 2006 ke full payment. And the works uncertified 1 lakh, 1 lakh 60. 2006 ke illa. So ಏನ್ ಪ್ರಿಪೇರ್ ಮಾಡಬೇಕು? During the year 2004, material costing 40,000 was destroyed by accident. So accidentally 40,000 material cost waste destroy agide. Depreciation 10% charge ಮಾಡಬೇಕು on return on value method. You have to prepare contract account in the books of Sindhuja Construction. So ಎಷ್ಟು ವರ್ಷ ಮಾಡಬೇಕು? 3 ವರ್ಷ ಮಾಡಿ ಇಟ್ಕೊಳ್ಳಿ. ಸೊ ಈಗ ನಾವು 3 ವರ್ಷ ಪ್ರಿಪೇರ್ ಮಾಡೋಣ. ಫಸ್ಟ್ ವಿಲ್ ಪ್ರಿಪೇರ್ ಫಾರ್ ದ ಇಯರ್ 2004. 2004 ಪ್ರಿಪೇರ್ ಮಾಡ್ತಾ ಇದೀವಿ. particulars amount. So 2 material issued ನೋಡಿ 2004 ಕಾಲಮ್ ನೋಡಿ ಅಲ್ಲಿ ಏನಿದೆ ಹಂಗೆ ಹಾಕ್ತಾ ಬನ್ನಿ. 2000 materials, 2004 ಅಲ್ಲಿ materials issued 10 lakh, wages 8 lakh 50, direct expenses 60, indirect 20,000, plant 15,000. And then by WIP ಅಂದ್ರೆ ವರ್ಕ್ ಸರ್ಟಿಫೈಡ್ ಮತ್ತೆ ವರ್ಕ್ಸ್ ಅನ್ಸರ್ಟಿಫೈಡ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ you have to show that work certified is 2 lakh, WUC is 1 lakh. If you add that, you'll get 21 lakh. Material at site and the closing balance 1 lakh. Profit and loss account material destroy ಆಗಿದೆ beginning ಅಲ್ಲಿ, that's a 40,000. And here plant depreciation ತೋರಿಸಬೇಕು 15,000 ಇದೆ. ಡಿಪ್ರಿಸಿಯೇಷನ್ ಬಂದು 10% ಲೆಸ್ ಮಾಡಬೇಕು, 13 lakh 50 ಬರುತ್ತೆ. ಅಕೌಂಟ್ ಕ್ಲೋಸ್ ಮಾಡ್ತೀವಿ. ಅಕೌಂಟ್ ಕ್ಲೋಸ್ ಮಾಡಿದಾಗ ನಮ್ಗೆ ಇಲ್ಲಿ ನೋಡಿ P&L ಅಕೌಂಟ್ ಅಂತಿದೆ. ಸೊ ಫಸ್ಟ್ ಅಲ್ಲಿ ನಮ್ಗೆ ಕಾಂಟ್ರಾಕ್ಟ್ ಪ್ರೈಸ್ ಮೇಲೆ ನೋಡಿದಾಗ ನಮ್ಗೆ 1/3 ಅಂತ ಕೊಟ್ಟಿದ್ದಾರೆ ನೋಡಿ. ಬರೀ 1/3 ಆಫ್ ದಿ ಕಾಂಟ್ರಾಕ್ಟ್ ಮಾತ್ರ ಕಂಪ್ಲೀಟ್ ಆಗಿರುತ್ತೆ. ಸೊ 1/3 ನಾವು ತಗೊಂಡಾಗ 75% ಆಫ್ ದಿ ಪರ್ಸೆಂಟೇಜ್ ಮಾಡ್ಕೋಬೇಕು. ಸೊ ಡಿಫರೆನ್ಸ್ ಬಂದು 16 ಬರುತ್ತೆ. 16,000 160 ಇಂಟು 1/3 ಇಂಟು 75% ಮಾಡಿದ್ರೆ 40,000 ಸಿಗುತ್ತೆ. ಮತ್ತೆ ಅದ ನೀವು ಬಂದಿರೋ ಡಿಫರೆನ್ಸ್ ನ ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ ರಿಸರ್ವ್ ಬ್ಯಾಲೆನ್ಸ್ ಕೇಳ್ದ. ಸೊ 2004 ಮುಗಿತು. ಅಂಡ್ ದೆನ್ ಕಮ್ ಟು 2005. ಇಲ್ಲೇನ್ ಮಾಡ್ತೀರಾ, ಅಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಲ್ಲ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ನ ತಗೊಳ್ಬೇಕು. ಸೊ ಕಾಂಟ್ರಾಕ್ಟ್ 2004 ಅಲ್ಲಿ ಇರೋ ಕ್ಲೋಸಿಂಗ್ ಬ್ಯಾಲೆನ್ಸ್ ನೆಲ್ಲ ಟು ಬಿ
brought down to 2000 in the year 2005 as a opening balance. So ಇಲ್ಲಿ 2 WIP work in progress ಅಂತ ಬರ್ಕೋತೀವಿ. 2 work certified 20 lakhs, work uncertified 1 lakh. ಎಲ್ಲಿದೆ ಇದು 2004 ಅಲ್ಲಿ ಇರುತ್ತೆ ಕಾಂಟ್ರಾಕ್ಟ್ ಅಲ್ಲಿ, ಅಲ್ಲಿಂದ ಅಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅಂಡ್ ಅಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೂಡ ತಗೋತೀವಿ. ನೋಡಿ ಡೆಬಿಟ್ ಸೈಡ್ ಅಲ್ಲಿ ಮೆಟೀರಿಯಲ್ಸ್ ಅಟ್ ಸೈಡ್ 1 lakh, ಪ್ಲಾಂಟ್ ಬಂದು 13 lakh 50, ಎಷ್ಟು ಆಡ್ ಮಾಡಿ 35 lakh 50,000, ಮೆಟೀರಿಯಲ್ ಇಶ್ಯೂ 12 lakh, ವೇಜಸ್ 11 lakh, ಡೈರೆಕ್ಟ್ ಎಕ್ಸ್ಪೆನ್ಸಸ್ 75,000, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ 26,000, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬಂದು ಇಲ್ಲೂ ಕೂಡ ನಾವೇನೋ ಡಿಫರೆನ್ಸ್ ಮಾಡ್ತೀವಿ. ಸೊ ಫಸ್ಟ್ ವಿಲ್ ಗೋ ಟು ಕ್ರೆಡಿಟ್ ಸೈಡ್ ಬೈ ಬ್ಯಾಲೆನ್ಸ್ ಬ್ರಾಡರ್. ಎಲ್ಲಿಂದ ಬ್ಯಾಲೆನ್ಸ್ ಬರ್ಟ್ ಮಾಡ್ತೀವಿ? ಗೋ ಟು ನಿಮ್ಮ 2004 ಅಲ್ಲಿ ನೋಡಿ ಡೆಬಿಟ್ ಸೈಡ್ ಅಲ್ಲಿ P&L ಮತ್ತೆ ರಿಸರ್ವ್ ಇದೆ. ಸೊ ನಾವಿಲ್ಲಿ P&L ತಗೊಳ್ತಾ, ಸೊ ರಿಸರ್ವ್ ತಗೊಳ್ತಾ ಇದೀವಿ. ರಿಸರ್ವ್ ಬಂದು 1,20,000. ಇಲ್ಲೂ ನಾವು ಹೊಸ WIP ವರ್ಕ್ ಇನ್ ಪ್ರೋಗ್ರೆಸ್, ವರ್ಕ್ ಸರ್ಟಿಫೈಡ್ ಮತ್ತೆ ವರ್ಕ್ ಅನ್ಸರ್ಟಿಫೈಡ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ 50 lakh ಮತ್ತೆ 1,60,000 ಆಡ್ ಮಾಡಿ, ಮೆಟೀರಿಯಲ್ ಸೈಡ್ 80,000 ಅಂಡ್ ದೆನ್ ಪ್ಲಾಂಟ್ ಬಂದು 13,50,000. ಡಿಪ್ರಿಸಿಯೇಷನ್ ಏನ್ ಕಳೆದಿತ್ತು 2004 ಅದರಿಂದ ಮತ್ತೆ ನಾವು 10% ತಗೋಬೇಕು. ಏನಕ್ಕೆ ಅಂತ ನಿಮ್ಮ ಪ್ರಾಬ್ಲಮ್ ರಿಟರ್ನ್ ಆನ್ ವ್ಯಾಲ್ಯೂ ಮೆಥಡ್ ಕೇಳಿದ್ದಾರೆ. ಸೊ ಯು ಹ್ಯಾವ್ ಟು ಡಿಡಕ್ಟ್ ದಟ್ ಅಂಡ್ ಅಮೌಂಟ್ ಇಸ್ 12,15,000. ಸೊ ಎರಡು ಅಕೌಂಟ್ ಕ್ಲೋಸ್ ಮಾಡಿದಾಗ ನಮ್ಗೆ ಬ್ಯಾಲೆನ್ಸ್ ಅಮೌಂಟ್ಸ್ ಬರುತ್ತೆ. ಆ ಬ್ಯಾಲೆನ್ಸ್ ಅಮೌಂಟ್ 6,24,000. ಅದೇ ಮತ್ತೆ ಇವಾಗ ಏನಾಗುತ್ತೆ ನಮ್ಗೆ 2/3 ಅಂದ್ರೆ ಏನಕ್ಕೆ ಅಂದ್ರೆ ಕಾಂಟ್ರಾಕ್ಟ್ ಪ್ರೈಸ್ ನೋಡ್ಕೊಳ್ಳಿ 2/3 75%, ಮತ್ತೆ ಇಲ್ಲಿ 2/3 ಪ್ರಪೋರ್ಷನ್ ತಗೊಂಡಾಗ ನಮ್ಗೆ 3,12,000 ಸಿಗುತ್ತೆ. ಮತ್ತೆ ಬಂದಿರೋ ಬ್ಯಾಲೆನ್ಸ್ ಮೈನಸ್ ಮಾಡಿದ್ರೆ ವಿಲ್ ಗೆಟ್ 3,12,000 ರಿಸರ್ವ್ ಬ್ಯಾಲೆನ್ಸ್ ಕ್ಯಾರಿಡ್ ಔಟ್. ಸೊ ವಿಲ್ ಗೋ ಟು ಪೇಜ್ ನಂಬರ್ 223. ಅಲ್ಲಿ ನಿಮ್ಗೆ 2006 ಸಿಗುತ್ತೆ. ಸೊ 2006 ಅಲ್ಲಿ ಇಲ್ಲೂ ಕೂಡ ನಾವು 2005 ಏನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ ಎಲ್ಲ ನಾವು ಬ್ರಾಟ್ ಡೌನ್ ಮಾಡ್ಕೋಬೇಕು. ಸೊ ಟು ವರ್ಕ್ ಇನ್ ಪ್ರೋಗ್ರೆಸ್ WC 50 lakh, WC 1,60,000, ಮೆಟೀರಿಯಲ್ಸ್ ಅಟ್ ಸೈಡ್ 80, ಪ್ಲಾಂಟ್ ಬಂದು 12,50,000. And then metal issued ಹೊಸದಾಗಿ 8 lakh, wages 6 lakh, expenses 40,000, indirect expenses 18,000. And come to credit side, reserve ನ brought down ಮಾಡ್ಕೋತೀವಿ 2005 3,12,000. ಕಾಂಟ್ರಾಕ್ಟ್ ಅಕೌಂಟ್ 3ನೇ ವರ್ಷಕ್ಕೆ ಮುಗಿದು ಕಾಂಟ್ರಾಕ್ಟ್ ಪೇ ಮಾಡಬೇಕು, ದಟ್ ಇಸ್ 75 lakhs ನಿಮ್ಮ ಪ್ರಾಬ್ಲಮ್ ಇರುತ್ತೆ. ಅಂಡ್ ದೆನ್ ಮೆಟೀರಿಯಲ್ಸ್ ಸೈಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ 60,000, ಪ್ಲಾಂಟ್ ಬಂದು 1,15,000 ಇರುತ್ತೆ. ಅದ್ರ ಮೇಲೆ 10% ಡಿಪ್ರಿಸಿಯೇಷನ್ ತೋರಿಸಬೇಕು. ಸೊ ಇಷ್ಟೆಲ್ಲ ನಾವು ಅಕೌಂಟ್ಸ್ ನ ಕ್ಲೋಸ್ ಮಾಡಿದಾಗ ನಮ್ಗೆ ಡಿಫರೆನ್ಸ್ ಸಿಗುತ್ತೆ. ಸೊ ಇಲ್ಲಿ ಯಾವ್ದೇ ರೀತಿ ನಾವು ರಿಸರ್ವ್ ಮತ್ತೆ ಏನು ಮಾಡಕ್ಕಾಗಲ್ಲ. ಇಲ್ಲಿ 1/3 2/3 ನಾವ್ ಏನ್ ನೋಷನಲ್ ಪ್ರಾಫಿಟ್ ಅಂತ ಮಾಡಿದೀವಿ ಅದನ್ನು ತೋರ್ಸಲ್ಲ, ಯಾಕಂದ್ರೆ ಆ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗ್ತಾ ಇದೆ. ಸೊ ಕಂಪ್ಲೀಟ್ ಆಗಿರೋ ಕಾಂಟ್ರಾಕ್ಟ್ ಗೆ ನಾವು ಬಂದಿರೋ ಬ್ಯಾಲೆನ್ಸ್ ನ P&L ಅಕೌಂಟ್ ಅಂತ ತೋರಿಸ್ತೀವಿ, ದಟ್ ಇಸ್ 10,50,500. So this is how they prepare the contract account. And next I'll move to page number 225. In case if they ask you to prepare the balance sheet, ಕೆಲವು ಐಟಮ್ಸ್ ನ ಕೊಟ್ಬಿಟ್ಟು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಕ್ಕೆ ಹೇಳ್ತಾರೆ. ಸೊ ಯಾವಾಗ ಕಾಂಟ್ರಾಕ್ಟ್ ಇನ್ಕಂಪ್ಲೀಟ್ ಆಗಿರುತ್ತೋ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಿಮ್ಗೆ ಎಲ್ಲಾ ಐಟಮ್ಸ್ ಸಿಗೋದಿಲ್ಲ. ಸೊ ಜಸ್ಟ್ ಯು ಹ್ಯಾವ್ ಟು ಜಸ್ಟ್ ಶೋ ದಿ ಐಟಮ್ಸ್ ಬಿಲಾಂಗ್ ಟು ಬ್ಯಾಲೆನ್ಸ್ ಶೀಟ್ ಐಟಮ್. ಫಾರ್ ಎಕ್ಸಾಂಪಲ್ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಏನೇನ್ ಐಟಮ್ ಕೊಟ್ಟಿರ್ತಾರೋ ಅದನ್ನ ಮಾತ್ರ ಮೆನ್ಷನ್ ಮಾಡಕ್ ಸಾಧ್ಯ. ಬಟ್ ಯಾವ್ದೇ ರೀತಿ ಟ್ಯಾಲಿ ನಿಮ್ ಮೈಂಡ್ ಅಲ್ಲಿ ಏನಿರುತ್ತೆ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಟ್ಯಾಲಿ ಆಗ್ಬೇಕು ಅಂತ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ಕೆಲವು ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ ಇರೋದ್ರಿಂದ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಲ್ಲ. So this is how they will prepare the contract account. Next page number 228 ಆಪರೇಟಿಂಗ್ ಕಾಸ್ಟ್ ಅಂತ ಇದೆ. ಸೊ ಈ ಆಪರೇಟಿಂಗ್ ಕಾಸ್ಟ್ is used to compute the average cost per period in relation to standardized unit of measurement. ಸೊ ಈ ಆಪರೇಟಿಂಗ್ ಕಾಸ್ಟ್ ಅಲ್ಲಿ ನಾವು ಯೂಶಲಿ ಈಗ ಇನ್ ಕೇಸ್ ಆಫ್ ಟ್ರಾನ್ಸ್ಪೋರ್ಟ್ ಅಂಡರ್ಟೇಕಿಂಗ್ ಅವರೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಎಷ್ಟು ಕಿಲೋಮೀಟರ್ ಪ್ಯಾಸೆಂಜರ್ ರನ್ ಮಾಡ್ತಾರೆ ಟ್ರಾನ್ಸ್ಪೋರ್ಟೇಷನ್ ಏಜೆನ್ಸಿಲಿ, ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈ ಆಪರೇಟಿಂಗ್ ಕಾಸ್ಟ್ ಅಂತ ಕರಿತೀವಿ. ಇಲ್ಲೂ ಕೂಡ ಪೇಜ್ ನಂಬರ್ 228 ಅಲ್ಲಿ ನಿಮ್ಗೆ ಸ್ಪೆಸಿಮನ್ ಕೊಟ್ಟಿರ್ತಾನೆ, ಪ್ರೋಫಾರ್ಮಾ ಕೊಟ್ಟಿರ್ತಾರೆ, ಫಾರ್ಮೆಟ್ ಕೊಟ್ಟಿರ್ತಾರೆ. ಆ ಫಾರ್ಮೆಟ್ ನ ನೀವು ಕಲ್ತ್ಕೋಬೇಕು. ಸೊ ಇಲ್ಲಿ ಆಪರೇಟಿಂಗ್ ಕಾಸ್ಟ್ ಶೀಟ್ ಅಂತ ಕೊಟ್ಟಿರ್ತಾರೆ, ಪರ್ಟಿಕ್ಯುಲರ್ಸ್ ಟೋಟಲ್ ಅಮೌಂಟ್ ಆಪರೇಟಿಂಗ್ ಕಾಸ್ಟ್ ಪರ್ ಕಿಲೋಮೀಟರ್. ಇಲ್ಲಿ ಎರಡು ಪರ್ಟಿಕ್ಯುಲರ್ಸ್ ನೋಡಿ ಎರಡು ಡಿವಿಷನ್ ಇದೆ, ಸ್ಟ್ಯಾಂಡಿಂಗ್ ಚಾರ್ಜಸ್ ಮತ್ತೆ ರನ್ನಿಂಗ್ ಚಾರ್ಜಸ್. ಸ್ಟ್ಯಾಂಡಿಂಗ್ ಚಾರ್ಜಸ್ ಅಲ್ಲಿ ಗ್ಯಾರೇಜ್ ರೆಂಟ್, ಟ್ಯಾಕ್ಸ್ ಆನ್ ವೆಹಿಕಲ್, ಇನ್ಶೂರೆನ್ಸ್, ಲೈಸೆನ್ಸ್ ಚಾರ್ಜಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸ್ಟ್ಯಾಂಡಿಂಗ್ ಚಾರ್ಜಸ್ ಪರ್ ಕಿಲೋಮೀಟರ್ ಅಷ್ಟೆಲ್ಲ ಹಾಕೊಳ್ತೀವಿ. ಮತ್ತೆ ಪಾರ್ಟ್ ಬಿ ಲಿ ರನ್ನಿಂಗ್ ಅಂಡ್ ಮೇಂಟೆನೆನ್ಸ್ ಚಾರ್ಜಸ್ ಅಂತ ಇರುತ್ತೆ. ಏನ್ ಬರುತ್ತೆ ಅಂದ್ರೆ ಡಿಪ್ರಿಸಿಯೇಷನ್, ಪೆಟ್ರೋಲ್ ಅಂಡ್ ಆಯಿಲ್, wages of operators, insurance on goods in transit, cost of tires, tubes, repairs and spare parts and components. So ಇಷ್ಟು ಐಟಮ್ಸ್ ನಾವು ಈ ಕಾಸ್ಟ್ ಆಪರೇಟಿಂಗ್ ಶೀಟ್ ಪ್ರಿಪೇರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ಲಾಸ್ ವಿಲ್ ಡಿಸ್ಕಸ್ ಆನ್ ಆಪರೇಟಿಂಗ್ ಕಾಸ್ಟ್. ಸೊ ಆಪರೇಟಿಂಗ್ ಕಾಸ್ಟ್ ಮೇಲೆ ನಾವು ಕೆಲವು ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ.
ಓಕೆ, ಗೋ ಟು ಪೇಜ್ ನಂಬರ್, ಇನ್ನ ಟೈಮ್ ಇದೆ, ಗೋ ಟು ಪೇಜ್ ನಂಬರ್ 229. ಅಲ್ಲಿ ನೋಡಿ ಪ್ರಾಬ್ಲಮ್ ಬಂದು 8.1.5, 8.15.1. ಕ್ಯಾಲ್ಕುಲೇಟ್ ದಿ ಪ್ಯಾಸೆಂಜರ್ ಕಿಲೋಮೀಟರ್ ಫ್ರಮ್ ದಿ ಫಾಲೋಯಿಂಗ್ ಫಾರ್ 1 month. ನಂಬರ್ ಆಫ್ ಬಸ್ಸಸ್ ಎಷ್ಟಿದೆ, 4 ಬಸ್ ಇದೆ. ಡಿಸ್ಟೆನ್ಸ್ ಬಿಟ್ವೀನ್ 2 cities ಬಂದು 40 ಕಿಲೋಮೀಟರ್ಸ್ ಇದೆ. ನಂಬರ್ ಆಫ್ ಟ್ರಿಪ್ಸ್ ಪರ್ ಡೇ ಬಂದು 4 ಟ್ರಿಪ್ ಇದೆ. ಪ್ಯಾಸೆಂಜರ್ ಕೆಪಾಸಿಟಿ 50, ನಾರ್ಮಲ್ ಪ್ಯಾಸೆಂಜರ್ ಬಂದು 80% ಕೂರ್ಸ್ಕೊತಾರಂತೆ. ನಂಬರ್ ಆಫ್ ಡೇಸ್ ಇನ್ ಎ ಮಂತ್ 30 days. ಸೊ ನಂಬರ್ ಆಫ್ ಬೇಸ್ ಎಷ್ಟಿದೆ, 4, ನಂಬರ್ ಆಫ್ ಡೇಸ್ 30, ನಂಬರ್ ಆಫ್ ಟ್ರಿಪ್ 4, ಡಿಸ್ಟೆನ್ಸ್ ಕವರ್ಡ್ ಎಷ್ಟು 40 ಇಂಟು 2 ಮಾಡಿದಾಗ 80 ಕಿಲೋಮೀಟರ್ ಬರುತ್ತೆ. ಸೊ ಟೋಟಲ್ ಕಿಲೋಮೀಟರ್ ಎಷ್ಟಾಯ್ತು, ಫಾರ್ಮುಲಾ ಇದು ನಂಬರ್ ಆಫ್ ಬಸ್ಸಸ್ ಇಂಟು ನಂಬರ್ ಆಫ್ ಡೇಸ್ ಇಂಟು ನಂಬರ್ ಆಫ್ ಟ್ರಿಪ್ಸ್ ಇಂಟು ಡಿಸ್ಟೆನ್ಸ್ ಕವರ್ಡ್ per trip. So 4 into 30 into 4 into 30, that's a 38,400 kilometers. So calculation of total passenger kilometer in formula, total kilometers covered into number of passengers into capacity. So total kilometer covered is to 38,400, number of passengers 50, capacity is to 80%. ಮಾಡಿದಾಗ ನಿಮ್ಗೆ 15,36,000 passenger ಕಿಲೋಮೀಟರ್ ಬರುತ್ತೆ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಆಪರೇಟಿಂಗ್ ಕಾಸ್ಟ್. ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಐ ಹೋಪ್ ದಿಸ್ ಎಂಡ್ ಮೈ ಸೆಷನ್.